ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಅರ್ಪಿಸುವ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುರಳಿಯವರೇ, ಏನು ವಿಶೇಷ? ಯಾವುದ್ರ ಬಗ್ಗೆ ಔಷಧಿ ಕೊಡೋಕ್ಕೋಸ್ಕರ ಮಧುಸೂದನ್ ಅವರು ಬರ್ತಾ ಇದ್ದಾರೆ? ಏನು ವಿಶೇಷ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಔಷಧಿ ಕೊಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಮಧುಸೂದನ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಮಿಸ್ಟರ್ ಮಧುಸೂದನ್ ಬನ್ರಿ. ನಮಸ್ಕಾರ ಮಧುಸೂದನ್. ನಮಸ್ತೆ ಸರ್. ಏನು ಮಧುಸೂದನ್, ಇವತ್ತೇನೋ ಇನ್ನೊಂದು ಸೊಪ್ಪಿನ ಅಂಗಡಿ ತಂದಿದ್ದೀರಾ, ಬಾಳೆಕಾಯಿ ಬಾಳೆ ದಿಂಡು ಏನೇನು ಇಟ್ಕೊಂಡ್ ಬಂದಿದ್ದೀರಾ, ವಿಳೆದೆಲೆ ಬೇರೆ ತಂದಿದ್ದೀರಾ, ಬೆಳ್ಳುಳ್ಳಿ ಬೇರೆ ತಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಶತಾವರಿ, ಅಶ್ವಗಂಧ, ಟೀ ಪುಡಿ ಎಲ್ಲ ಇದೆ. ಟೀ ಪುಡಿ ಬೇರೆ ಇದೆಯಾ? ಟೀ ಪುಡಿ, ಹಸಿರು ಟೀ. ಏನಕ್ಕೆ ಗ್ರೀನ್ ಟೀ. ಏನ್ ಮಾಡ್ತಾ ಇದ್ದೀರಿ ನೀವು? ಸರ್, ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಆಹಾರ ನಿದ್ರೆ ಎಷ್ಟು ಮುಖ್ಯನೋ ಅಷ್ಟೇ ಲೈಂಗಿಕತೆ ಕೂಡ ಅಷ್ಟೇ ಮುಖ್ಯ. ಅಂದ್ರೆ ಗಂಡ ಹೆಂಡತಿಯ ಮಧ್ಯೆ ದಾಂಪತ್ಯದ ಬದುಕು ಅಂತ ಏನ್ ಹೇಳ್ತೀವಿ, ಈ ದಾಂಪತ್ಯದ ಬದುಕಲ್ಲಿ ಏನಾಗುತ್ತೆ ಅಂತಂದ್ರೆ ಮದುವೆ ಆದ ಮೇಲೆ 50 ವರ್ಷ ದಾಟದ ನಂತರ ಮಹಿಳೆಯರಲ್ಲಿ ಏನಾಗುತ್ತೆ ಅಂತಂದ್ರೆ ಲೈಂಗಿಕ ಆಸಕ್ತಿ ಕಡಿಮೆ ಆಗತ್ತೆ. ಆಸೆ ಇರುತ್ತೆ, ಆಸಕ್ತಿ ಕಡಿಮೆ ಆಗತ್ತೆ. ಅದಕ್ಕೆ ಕಾರಣ ಅವರ ಮೆದುಳು ಸ್ರವಿಸುವಂತ ಹಾರ್ಮೋನ್ಗಳು ಕಡಿಮೆ ಆಗ್ತಾ ಬರುತ್ತೆ. ಅಂತ ಮಹಿಳೆಯರಿಗಾಗಿ, ಅಂದ್ರೆ ಈ ಸಮಸ್ಯೆಯಿಂದ ಬಳಲುವಂತ ಮಹಿಳೆಯರಿಗಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂತ ಅದ್ಭುತವಾದಂತ ಸಂಜೀವಿನಿ ನಾನು ಇವತ್ತು ನನ್ನ ಸಂಚಿಕೆನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಸೂದನ್ ಅವರು ಬಂದಿದ್ದಾರೆ. 50 ವರ್ಷದ ನಂತರ ಮಹಿಳೆಯರಲ್ಲಿ ಕಂಡು ಬರುವಂತಹ ಆಲಸ್ಯದ ಲೈಂಗಿಕ ನಿರಾಸಕ್ತಿಯನ್ನ ಜಾಸ್ತಿ ಮಾಡಕ್ಕೆ ಒಳ್ಳೆ ಸಸ್ಯ ಔಷಧಿ ಅತ್ಯಂತ ನೊಂದ ಮಹಿಳೆಯರಿಗಾಗಿ. ಹೌದು ಸರ್, ಹೇಳಿಕೊಂಡಂತ ಮಹಿಳೆಯರಿಗಾಗಿ ಇದನ್ನ ತೋರಿಸ್ಕೊಡ್ತಾ ಇದ್ದೀವಿ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ? 50 ವರ್ಷ ದಾಟಿದ ಮಹಿಳೆಯರ ಲೈಂಗಿಕ ನಿರಾಸಕ್ತಿಗೆ ಸಸ್ಯೌಷಧಿ ಬೇಕಾಗುವ ಸಾಮಗ್ರಿಗಳು: ಪುದೀನ, ತುಳಸಿ, ವೀಳೆದೆಲೆ, ಬೆಳ್ಳುಳ್ಳಿ, ಬಾಳೆದಿಂಡು, ಬಾಳೆಹೂ, ಗ್ರೀನ್ ಟೀ ಪುಡಿ, ಶತಾವರಿ, ಅಶ್ವಗಂಧ, ಖರ್ಜೂರದ ರಸ. ಎಷ್ಟು ದಿನ ಕುಡಿಬೇಕು? ದಿನ ತಗೊಂಡ್ರು ಒಳ್ಳೇದೇ, ಏನ್ ತಪ್ಪಿಲ್ಲ. ದಿನ ಒಂದಷ್ಟು. ಕಾಫಿ ಟೀ ಕುಡಿದ ಹಾಗೆ ಒಂದು ಗ್ಲಾಸ್ ಇದನ್ನ ಕುಡಿತಾ ಇದ್ರೆ ಆಯ್ತು. ಆಹಾರದ ನಂತರ, ಇದು ಔಷಧಿ ಅಲ್ಲ, ಇದು ಒಂದು ಆಹಾರನೇ. ನಾನು ಹೇಳಿದಾಗೆ ಆಹಾರ ಎಷ್ಟು ಮುಖ್ಯನೋ ಇದು ಅಷ್ಟೇ ಮುಖ್ಯ. ಓಕೆ ಓಕೆ ಓಕೆ. ಆಹಾರದ ನಂತರ ಮಧ್ಯಾಹ್ನ ಆದ್ರೂ ತಗೋಬಹುದು ಅಥವಾ ರಾತ್ರಿ ಊಟ ಆದ್ಮೇಲೆ ಬೇಕಾದ್ರೂ ಇದನ್ನ ತಗೋಬಹುದು. ಓಕೆ ಸರ್. ಸರ್, ಈಗ ನಾನು ಫಸ್ಟು ಟೀ ಪುಡಿದು ಒಂದು ಡಿಕಾಕ್ಷನ್ ಮಾಡ್ಕೊಂಡ್ಬಿಡ್ತೀನಿ. ಮಾಡೋಣ ಸರ್, ಡಿಕಾಕ್ಷನ್ ಮಾಡೋಣ. ಸರ್, ಸ್ವಲ್ಪ ನೀರು ಹಾಕೊಳ್ತೀನಿ. ಗ್ರೀನ್ ಟೀ ಡಿಕಾಕ್ಷನ್ ಬೇಕು ನನಗೀಗ. ಗ್ರೀನ್ ಟೀ ಡಿಕಾಕ್ಷನ್ ಬೇಕು. ಗ್ರೀನ್ ಟೀ ಸಿಗುತ್ತೆ ಎಲ್ಲ ಕಡೆ ಹಾಕಬಹುದು. ಒಂದು ಅರ್ಧ ಸ್ಪೂನ್ ಸಾಕು, 1 ಸ್ಪೂನ್ ಬೇಡ. ಓಕೆ, ಇಷ್ಟು ಸಾಕು. ಓಕೆ, ಬೈತಾ ಇರ್ಲಿ, ಅದು ಕುದೀತಾ ಇರ್ಲಿ. ಅಲ್ಲಿವರೆಗೂ ನಾನು ಈ ಹಸಿರು ಸಸ್ಯಗಳದ್ದು ರಸ ತಕೊಂಡ್ಬಿಡ್ತೇನೆ. ತಕೊಂಬಿಡಿ. ಸರ್, ಮೊದಲನೇದಾಗಿ ನಾಟಿ ವೀಳ್ಯದ ಎಲೆ. 50 ವರ್ಷಗಳ ನಂತರ ಲೈಂಗಿಕ ಆಸಕ್ತಿ ಕಡಿಮೆ ಆಗಿದೆಯೇ? ಆಗಿದ್ದರೆ ಇದನ್ನು ಉಪಯೋಗಿಸಿ. ಸರ್, ವೀಳ್ಯದೆಲೆ, ಒಂದು ಹಸಿರು ನಾಟಿ ವೀಳ್ಯದೆಲೆ ಬಳಸ್ತಾ ಇದ್ದೀನಿ. ಓಕೆ, ಆಮೇಲೆ ಒಂದು ಸ್ವಲ್ಪ ಪುದೀನ ಸಾಕು. ಓಕೆ, ತುಳಸಿ ಎಲೆಗಳು ಜಾಸ್ತಿ ಹಾಕೊಳ್ತೀನಿ ಸ್ವಲ್ಪ. ಓಕೆ, ಒಂದು 1/4 ಭಾಗದಷ್ಟು ಬಾಳೆ ದಿಂಡಿನ ರಸ ಬೇಕು. ಸೊ ನಾನು ಬಾಳೆ ದಿಂಡನ್ನ ಒಂದು ಸ್ವಲ್ಪ ತಗೊಳ್ತೀನಿ. ಇಷ್ಟು ಸಾಕು, 1 ಗ್ಲಾಸ್ಗೆ ಇಷ್ಟು ಸಾಕು. ಹೌದಾ? ಓಕೆ, ಬಾಳೆ ದಿಂಡಿನೂ ಕೂಡ ಹಾಕೊಳ್ತಾ ಇದೀವಿ. ಇಷ್ಟು ಸಾಕು ಬಾಳೆ ದಿಂಡು. ಓಕೆ ಸರ್, ಬಾಳೆ ದಿಂಡನ್ನು ಹಾಕೊಂಡಿದ್ದೀವಿ. ಒಂದು ಎಸಳು ಅಥವಾ 2 ಎಸಳು ಬೆಳ್ಳುಳ್ಳಿ ಹಾಕೊಳ್ತೀನಿ. ಬೆಳ್ಳುಳ್ಳಿಯಲ್ಲಿ ಲೈಂಗಿಕ ಆಸಕ್ತಿ ಹೆಚ್ಚಿಸುವಂತ ಸಸ್ಯ ಸಂಜೀವಿನಿ ಇದೆ, ಹಾಗಾಗಿ 2 ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಈಗ ನೀರು ಹಾಕೊಂಡು ಇದರದ್ದು ರಸ ತಕೊಂಡ್ಬಿಡ್ತೇನೆ ಸರ್. ಓಕೆ, ಬಾಳೆ ಹೂವನ್ನ ಇಷ್ಟು ಬಳಸ್ತೀನಿ. ಅಷ್ಟು ಬೇಕಾಗುತ್ತಾ? ಬೇಕು ಸರ್, ಇಷ್ಟು ಬಾಳೆ ಹೂವು ಬೇಕಾಗುತ್ತೆ. ಓಕೆ ಓಕೆ, ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ ಸರ್. ಮಾಡಿ ಸರ್, ಮಾಡಿ. ಇಲ್ಲಿ ಒಳ್ಳೆ ಒಂದು ಹಸಿರು ಔಷಧಿ ತಯಾರು ಮಾಡ್ತಾ ಇದ್ದಾರೆ. ಇಲ್ಲಿ ಗ್ರೀನ್ ಟೀ ತಯಾರಾಗ್ತಾ ಇದೆ, ಅಲ್ಲಿ ಹಸಿರು ಔಷಧಿ ತಯಾರಾಗ್ತಾ ಇದೆ. ಚೆನ್ನಾಗಿ ಕುದಿಸಿದಂತ ಗ್ರೀನ್ ಟೀ. ಓಕೆ ಸರ್, ಮೊದಲು ಗ್ರೀನ್ ಟೀ ಡಿಕಾಕ್ಷನ್ ಸೋಸ್ಕೊಂಡ್ಬಿಡ್ತೀನಿ. ಗ್ರೀನ್ ಟೀ, ಹಸಿರು ಬಣ್ಣದ ಟೀ, ಒಂದು 1/4 ಗ್ಲಾಸ್ ಅಷ್ಟು ಸಾಕು. ಏನಂದ್ರೆ ಕಲರ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ ಬಂದಿದೆ, ಬರುತ್ತೆ. ಹೌದು, ಗ್ರೀನ್ ಟೀದು ಇಷ್ಟು ಸಾಕು. ಓಕೆ, ರುಬ್ಬಿದಂತ ಬಾಳೆ ಹೂವು ಅಂದ್ರೆ ಬಾಳೆ ದಿಂಡನ್ನು ಹಾಕಿದೀವಿ, ಬಾಳೆ ಹೂವನ್ನು ಹಾಕಿದೀವಿ, ವೀಳ್ಯದೆಲೆ ಇದೆ, ಪುದೀನ ಇದೆ, ತುಳಸಿ ಇದೆ. ಅಷ್ಟದ್ದು ರಸನ ಈಗ ಸೋಸ್ಕೊಳ್ತೀನಿ. ಓಹೋ, ಅಬ್ಬಾ, ವೆರಿ ಗುಡ್.
ಪುದೀನ, ವಿಳೆದೆಲೆ ಮತ್ತು ತುಳಸಿಯ ರಸಗಳು. ಇದಕ್ಕೇನೇನು ಹಾಕಬೇಕು ಸರ್? ಇದು ಶತಾವರಿ, ಅಶ್ವಗಂಧ. ಅಶ್ವಗಂಧ, ಶತಾವರಿಗಳ ಬೇರುಗಳಿವು. ಈ ಬೇರನ್ನು ತೆಗೆದು ಅದಕ್ಕೆ ಹಾಕೋಬೇಕಾಗತ್ತೆ. ಶತಾವರಿನಲ್ಲಿ ಕೂಡ ಲೈಂಗಿಕ ಆಸಕ್ತಿ ಹೆಚ್ಚಿಸುವಂತ ಶಕ್ತಿ ಇದೆ. ಹಾಗಾಗಿ ಶತಾವರಿನ ಒಂದು ಬೇರನ್ನ ಬಳಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಓಕೆ 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 ಓಕೆ. ಈ ಬೇರುಗಳೆಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ. ಅಲ್ಲಿ ಕೇಳಿದ್ರೆ ಕೊಡ್ತಾರೆ. ಎಲ್ಲದನ್ನು ಒಂದಷ್ಟು ತಂದಿಟ್ಕೊಂಡು ಬಿಟ್ಟಿದ್ರೆ ಎಲ್ಲಾ ಕಾಯಿಲೆಗಳಿಗೂ ಬರುತ್ತೆ ಸರ್. ಇದು ಔಷಧಿ ತರ ತಗೋಬಾರ್ದು, ಇದು ನಿತ್ಯ ಆಹಾರ ಕ್ರಮಗಳೆಲ್ಲ ಅಳವಡಿಸ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾ ಇದಾರೆ. ಹೌದು ಸರ್. ಇದನ್ನೆಲ್ಲ ದಿನ ಊಟ ಆದ್ಮೇಲೆ, ಊಟದ ನಂತರ ಒಂದು ಅರ್ಧ ಗ್ಲಾಸ್ ತಗೊಳ್ತಾ ಹೋಯ್ತು ಅಂದ್ರೆ ಆರೋಗ್ಯಕರವಾಗಿ ಇರ್ತೀರಾ ಅಂತ. ಕಾಫಿ ಟೀ ಕುಡಿದ ಹಾಗೆ ಅಲ್ವಾ? ಒಂದು ಕಾಫಿ ಅಥವಾ ಒಂದು ಟೀ ಕಡಿಮೆ ಮಾಡ್ಕೊಳ್ಳೋದು ಇದು. ಶತಾವರಿನ ಇದು? ಶತಾವರಿ. ಶತಾವರಿ ಬೇರನ್ನ ತೆಗೆದಿರ್ತಕ್ಕಂಥದ್ದು. ಓಕೆ. ಸ್ವಲ್ಪ ಅಶ್ವಗಂಧ ತೆಗೆದುಕೊಳ್ತೀನಿ. ಓಕೆ. ಸ್ವಲ್ಪ ಅಶ್ವಗಂಧ. ಅಶ್ವಗಂಧ ನರಗಳಿಗೆ ಶಕ್ತಿ ಕೊಡುವಂತ ಬೇರು. ಆಯುರ್ವೇದದಲ್ಲಿ ಅಶ್ವಗಂಧದ ಬಳಕೆ ತುಂಬಾ ಇದೆ. ಎಲ್ಲ ಔಷಧಿಗಳಲ್ಲೂ ಬಳಸ್ತೀವಿ. ಅಂದ್ರೆ ಇದು ಒಂದು ಬೇರು ಸರಿಸುಮಾರು 1,000 ಕಾಯಿಲೆಗಳಿಗೆ ಈ ಬೇರನ್ನ ಬಳಸ್ತೀವಿ. ಏನೋ ಬೇರೆಲ್ಲ ಉಜ್ಜಿ ನಮ್ಗೆ ತಿನ್ನಿಸ್ತೀರಾ? ಓಕೆ. ಸೊ ಅಶ್ವಗಂಧದ ರಸ, ಬೇರಿನ ರಸ. ಈ ಹಸಿರು ಔಷಧಿಗಳನ್ನೆಲ್ಲ ಏನಂದ್ರೆ ನೀವು ಯಾವಲೋ ಪುಡಿ ಗಿಡಿ ತಂದು ಮಾಡ್ಕೊಂಡ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಆಗಲ್ಲ. ಇದು ಹಿಂಗೆ ಮಾಡಿ ಅರ್ದು ರುಬ್ಬಿ ಮಾಡಿದ್ರೇನೆ ಮಜವಾಗಿರುವಂಥದ್ದು. ಆಮೇಲೆ ಎಫೆಕ್ಟಿವ್ ಆಗುತ್ತೆ. ಲಿಕ್ವಿಡ್ ಅಲ್ಲಿ ಇರುತ್ತೆ, ರಕ್ತಕ್ಕೆ ಬೇಗ ಸೇರ್ಕೊಳ್ಳುತ್ತೆ. ಡ್ರೈ ಆಗಿರುವಂತದ್ದು ಬೇಗ ಸೇರ್ಕೊಳ್ಳೋದಿಲ್ಲ. ಓಕೆ ಸರ್. ಸೊ ಇದಕ್ಕೆ ಇವಾಗ ಸ್ವಲ್ಪ ಖರ್ಜೂರದ ರಸ ಬೆರೆಸ್ತೀನಿ. ಅಂದ್ರೆ ಡಯಾಬಿಟಿಕ್ ಇರುವಂತವ್ರು ಖರ್ಜೂರದ ರಸ ಹಾಕೊಳ್ಳೋದು ಬೇಡ, ಹಿಂಗೆ ಕುಡ್ಕೊಳ್ಳಿ, ಹಾಗೆ ಕುಡಿಬಹುದು. ಯಾರಿಗೆ ಡಯಾಬಿಟಿಕ್ ಇಲ್ಲ ಅವರು ಖರ್ಜೂರದ ರಸ ಹಾಕೊಳ್ಬಹುದು. ಯಾಕೆಂದ್ರೆ ಖರ್ಜೂರದ ರಸದಲ್ಲೂ ಕೂಡ ಲೈಂಗಿಕ ಆಸಕ್ತಿ ಹೆಚ್ಚಿಸುವಂತ ಶಕ್ತಿ ಇದೆ. 50 ವರ್ಷ ದಾಟಿದ ಮಹಿಳೆಯರಿಗೆ ಮಾತ್ರ ಬೋರ್ಡ್ ಹಾಕ್ಬೇಕು ಸರ್. ನೀವೊಂದು ಈ ಮಧುಸೂದನ್ ಸರ್ ಅಲ್ಲಿ ಬೋರ್ಡ್ ಹಾಕ್ಬೇಕು, 50 ವರ್ಷ ದಾಟಿದ ಮಹಿಳೆಯರಿಗೆ ಮಾತ್ರ. ಬೇರೆಯವ್ರು ತೊಗೊಂಡ್ರೆ ಏನಾಗುತ್ತೆ? ಯಾರು ಬೇಕಾದ್ರೂ ತಗೋಬಹುದು ಸರ್. ಅವರಿಗೆ ಪರಿಣಾಮಕಾರಿ, ಅವರು ಅದನ್ನು ಅನುಭವಿಸ್ತಿರ್ತಾರಲ್ಲ. ಹಾಗೆ ಸರಿ, ರೆಡಿ ಆಯ್ತು ಸರ್. ಕರೆಕ್ಟ್. ಸರ್, ಮಹಿಳೆಯರಲ್ಲಿ ಕಂಡುಬರುವಂತ ಲೈಂಗಿಕ ನಿರಾಸಕ್ತಿಗೆ ಅದ್ಭುತವಾದಂತ ಸಂಜೀವಿನಿ. 50 ವರ್ಷ ದಾಟಿದ ಮಹಿಳೆಯರಿಗೆ ಮಾತ್ರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಔಷಧಿನ ಕೊಟ್ಟಿದ್ದಾರೆ, ಅದ್ಭುತವಾಗಿರುವಂಥ ಔಷಧಿ. ಯಾಕಂದರೆ ಇದೆಲ್ಲ ಔಷಧಿ ಅಲ್ಲ, ಇದು ಊಟದ ಥರನೇ ತಗೋಬೋದು. ಪ್ರತಿದಿನ ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಚೆನ್ನಾಗಿದೆ. ನೀವು ಹೇಳ್ಬಿಟ್ರೆ ಹೆಂಗೆ ಸ್ವಾಮಿ? ಇವ್ರಿಗೆಲ್ಲ ಚೆನ್ನಾಗೇ ಇರ್ತದೆ, ಕುಡಿಯೋರಿಗೆ ತಾನೇ ಕಷ್ಟ ಗೊತ್ತಾಗೋದು. ಬೆಳ್ಳುಳ್ಳಿಯ ಘಮ ಬೇರೆದೆಲ್ಲ ತಿಂದಾಕ್ಬಿಟ್ಟಿದೆ. ಖರ್ಜೂರದ್ದು ಇಲ್ಲ, ಯಾವ್ದ್ರದ್ದು ಇಲ್ಲ. ಹಾಕಿದ್ದು 2 ಪೀಸು ಬೆಳ್ಳುಳ್ಳಿ, ಅದು ಪೂರ್ತಿ ಬೆಳ್ಳುಳ್ಳಿ ಮಯ ಆಗ್ಬಿಟ್ಟಿದೆ. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು 50 ವರ್ಷ ದಾಟಿದ ಮಹಿಳೆಯರಿಗೋಸ್ಕರ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಸಸ್ಯ ಔಷಧಿ ಮಾಡ್ಕೊಳ್ಳಿ. 50 ವರ್ಷ ದಾಟಿದ ಮಹಿಳೆಯರ ಲೈಂಗಿಕ ನಿರಾಸಕ್ತಿಗೆ ಸಸ್ಯೌಷಧಿ ಮಾಡುವ ವಿಧಾನ. ಒಂದು ಪಾತ್ರೆಗೆ ನೀರು, ಗ್ರೀನ್ ಟೀ ಪುಡಿ ಹಾಕಿ ಕುದಿಸಿ 1 ಲೋಟಕ್ಕೆ ಸೋಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ನಾಟಿ ವೀಳ್ಯದೆಲೆ, ಪುದೀನ, ತುಳಸಿ, ಬಾಳೆದಿಂಡು, ಬೆಳ್ಳುಳ್ಳಿ, ಬಾಳೆಹೂ, ನೀರು ಹಾಕಿ ರುಬ್ಬಿ ಸೋಸಿ ಹಾಕಿ ಇದಕ್ಕೆ ಶತಾವರಿಯನ್ನು ತೆಗೆದು ಹಾಕಿ ನಂತರ ಅಶ್ವಗಂಧವನ್ನು ತೆಗೆದು ಹಾಕಿ ಜೊತೆಗೆ ಖರ್ಜೂರದ ರಸ ಹಾಕಿ ಕಲಕಿದರೆ 50 ವರ್ಷ ದಾಟಿದ ಮಹಿಳೆಯರ ಲೈಂಗಿಕ ನಿರಾಸಕ್ತಿಗೆ ಸಸ್ಯೌಷಧಿ ತಯಾರು. ಓಕೆ, ಇದ್ರ ಬಗ್ಗೆ ಮಾತಾಡಬೇಕು, ಮಧುಸೂದನ್ ಜೊತೆ ಚರ್ಚೆ ಮಾಡಬೇಕು ಅನ್ಕೊಂಡಿದ್ರೆ ಮಧುಸೂದನ್ ಅವರ ದೂರವಾಣಿಯ ಸಂಖ್ಯೆ 9638 634557 ಈ ನಂಬರ್ ಫೋನ್ ಮಾಡಿ ಮಧುಸೂದನ್ ಜೊತೆ ಮಾತಾಡಿ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಥ್ಯಾಂಕ್ ಯು ಮಧುಸೂದನ್. ಥ್ಯಾಂಕ್ ಯು. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಏನು ಅಡುಗೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ? ಮಿಸ್ಸಸ್ ಕರ್ನಾಟಕ ಯಾವುದು ಮೊನ್ನೆ ಯಾವಲ್ಲ ಬಂದಿದ್ರಲ್ಲ? ಇಲ್ಲ ರೀ, ಮಿಸ್ಸಸ್ ಕರ್ನಾಟಕ 2017 2017ನಲ್ಲಿ ಭಾಗವಹಿಸಿ ಅದ್ಭುತವಾದಂಥ ಬಹುಮಾನ ತೊಗೊಂಡಿರ್ತಕ್ಕಂಥ ತೃಪ್ತಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮುರಳಿಯವರೇ, ನಾವು ಕಿರೀಟನೂ ಹಾಕೊಂಡಿರ್ತೀವಿ, ಕೈಯಲ್ಲಿ ಸೌಟು ಹಿಡಿತೀವಿ, ಸಿಕ್ಕಾಪಟ್ಟೆ ಸಖತ್ತಾಗಿ ಅಡುಗೆನೂ ಮಾಡ್ತೀವಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 2017 ಮಿಸ್ಸಸ್
ಕರ್ನಾಟಕ ತೃಪ್ತಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ಬನ್ನಿ. ನಮಸ್ತೆ ನಮಸ್ಕಾರ ಮೇಡಮ್. ನಮಸ್ಕಾರ 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 So ನಮಸ್ಕಾರ. nice to see you after ಏನಂದ್ರೆ so long. ನಮ್ಗೆ ಏನಿಸುತ್ತೆ ಅಂದ್ರೆ ಏನಪ್ಪ ರ್ಯಾಂಪಲ್ಲಿ ನಡೆಯೋರೆಲ್ಲ ಅಡಿಗೆ ಮನೆಗೆ ಬರಂಗ್ ಆಗೋಯ್ತಲ್ಲ ಅಂತ ನನ್ನ ಯೋಚನೆ ನಂಗೆ ಶುರು ಆಗ್ಬಿಟ್ಟಿದೆ. ರ್ಯಾಂಪಲ್ಲಿ ನಡೆಯೋರಿಗೆಲ್ಲ ಇಷ್ಟ ಆಗ್ಬಿಟ್ಟಿದೆ ನಡುವೆ ಅಡಿಗೆ ಮಾಡಕ್ಕೆ. ಎಲ್ಲ ಅಡಿಗೆ ಮಾಡಕ್ಕೆ ಬರ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ವಿಶೇಷವಾಗಿ ಮಿಸಸ್ ಇಂಡಿಯಾ ಕರ್ನಾಟಕದಲ್ಲಿ ಅದ್ಭುತವಾದಂಥ ಜಯವನ್ನು ಗಳಿಸಿ ಈಗ ಬಂದಿದ್ದಾರೆ. ಇವಾಗ ಮಿಸಸ್ ಇಂಡಿಯಾ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಒಂದು ನೆಕ್ಸ್ಟ್ ವೀಕ್ನಲ್ಲೇ ಅದ್ರ ಕಾಂಪಿಟೇಷನ್ ಇದೆ. ತೃಪ್ತಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಇಂಟ್ರಡಕ್ಷನ್. ಇಲ್ಲ, ನಾನು ಹೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ವಿಶೇಷ ಏನಂತ ಹೇಳಿದ್ರೆ ಈ ಕಿರೀಟ ಹಾಕೊಂಡೆ ಓಡಾಡ್ಬೇಕಾ ನೀವು ಗೆದ್ದಾದ್ಮೇಲೆ? ಯಾಕೆ ಹಾಕೊಳ್ಬಾರ್ದು? ಚೆನ್ನಾಗಿರುತ್ತೆ. ಐ ಫೀಲ್ ಪ್ರೌಡ್ ವೇರಿಂಗ್. ಹೌದು, ಕಿರೀಟ ಕೊಟ್ಟಿದ್ದಾರೆ ಹಾಕೊಡ್ತೀವಿ, ನಿಮ್ಗೆ ಕೊಟ್ಟಿಲ್ಲ ಹಾಕೊಂಡಿಲ್ಲ. Correct ಆಗಿ ಹೇಳಿದ್ರಿ. ಸಖತ್ತಾಗಿದೆ ಮೇಡಮ್. ತೃಪ್ತಿಯವರು 2017ರ ಮಿಸಸ್ ಇಂಡಿಯಾ ಕರ್ನಾಟಕದ ಸ್ಪರ್ಧೆಯಲ್ಲಿ ವಿನ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಮಂತ್ ಆಲ್ ಓವರ್ ಇಂಡಿಯಾ ನೆಕ್ಸ್ಟ್ ಮಂತ್ ಜುಲೈ 4th ನೆಕ್ಸ್ಟ್ ಮಂತ್ ಜುಲೈ 4th ಚೆನ್ನೈಲಿ ಇರತಕ್ಕಂಥ ಆಲ್ ಓವರ್ ಇಂಡಿಯಾದಿಂದ ಬರ್ತಕ್ಕಂಥ ಎಲ್ಲ ಕಾಂಪಿಟೇಟರ್ ಎದುರಿಸಬೇಕು. ಕರ್ನಾಟಕಕ್ಕೆ ಇನ್ನೊಂದು ಕಿರೀಟನ ತರಬೇಕು ಅಂತ ನಮ್ಮೆಲ್ಲರ ಆಸೆ. ಬೇಗ Thank you ಕಿರೀಟ so ತನ್ನಿ. much. Thank ಥ್ಯಾಂಕ್ you. ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಇವತ್ತಿನ ಅಡುಗೆ ಮಾಡ್ತಾ ಇದ್ದಾರೆ ಮೇಡಮ್? ಇವತ್ತು ಸ್ಮಿರಾಚ್ ಮತ್ತೆ ಮಶ್ರೂಮ್ ಕರಿ. ಓಕೆ, ಮಾಡಕ್ಕೆ ಏನಂತ ಹೇಳಿ ಮೇಡಮ್? ಓಕೆ, ಪಾಲಕ್ ಮಶ್ರೂಮ್ ಕರಿ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಮಶ್ರೂಮ್, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಫ್ರೆಶ್ ಕ್ರೀಮ್, ಉಪ್ಪು, ಎಣ್ಣೆ. ಶುರು ಮಾಡೋಣ ಮೇಡಮ್. ಖಂಡಿತ. ಏನ್ ಕೊಡ್ಲಿ ಫಸ್ಟ್ ನಿಮಗೆ? ಫಸ್ಟ್ ಪಾಲಕ್. ಪಾಲಕ್ ನೀವು ಬೇಯಿಸ್ಕೊಳ್ತೀರಾ? ಹೌದು, ಬೇಯಿಸ್ಕೊಳ್ಬೇಕು. ಓಕೆ ಪಾಲಕ್. ಓಕೆ, ಫಸ್ಟು ಪಾಲಕ್ ಸೊಪ್ಪನ್ನ ನೀರಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು. ಕರೆಕ್ಟ್. ಅದ್ರ ಜೊತೆಗೆ ಮೆಣಸು ಬೇಕಾದ್ರೆ ಹಾಕೊಳ್ಳು. ಒಂದೇ ಒಂದು ರೇ ಸಾಕು. ಖಾರ ಜಾಸ್ತಿ ಆಗುತ್ತೆ. ಒಂದೇ ಒಂದು ಇಲ್ಲೂ 4-5 ಮೆಣಸಿನ್ಕಾಯಿ ಹಾಕಿದೀವಿ, ಜೊತೆಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕಿ ಬೇಯಿಸ್ಕೊಳ್ತಾ ಇದೀವಿ. ನೆಕ್ಸ್ಟ್ ಮೇಡಮ್, ಮಶ್ರೂಮ್ ಬೇಯಿಸುವ ಇವಾಗ. ಬೇಯಿಸುವ? ಹಾ, ನೀರ್ ಹಾಕೋದ್ ಬೇಡ, ಇದೇ ನೀರ್ ಬಿಟ್ಕೊಳ್ಳುತ್ತೆ. ಇದಕ್ಕೇನ್ ಹಾಕೋದು? ನೀರ್ಗೀರ್ ಏನ್ ಬೇಡವಾ? ನೀರ್ ಬೇಡ, ಅದೇ ಸ್ವಲ್ಪ ಹಾಕ್ಬಿಡ್ರಿ, ಯಾಕಂದ್ರೆ ತುಂಬಾ ಡ್ರೈ ಕಾಣಿಸ್ತಾ ಇದೆ. ಹಾಕಿ ನೀರ್ ಹಾಕ್ಬಿಡ್ರಿ, ನಮ್ಗೆ ಯಾಕೆ? ಎಸ್ ಮೇಡಮ್, ಇದೇನ್ ಮಾಡಿದಿನ? ಇದು ಬೆಂದಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಬಿಡ್ಬೇಕು. ಮಾಡ್ಕೊಳ್ಳಿ. ನೀರಿನಲ್ಲಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಯಾಕಂದ್ರೆ ಆ ಪಾಲಕ್ ಸೊಪ್ಪೇನಿಕೆ ಅಂದರೆ ಆ ಕಲ್ಲರ್ ಹೋಗಬಾರ್ದು, ಕಲ್ಲರ್ ಉಳ್ಕೋಬೇಕು ಅಂತ ಮಾಡುವಂಥದ್ದು. ಎಸ್ ಮೇಡಮ್. ಆಯ್ತಾ? ಓಕೆ, ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಬಿಡ್ವಾ? ಎಸ್ ಮೇಡಮ್, ರುಬ್ಕೊಳ್ಳಿ. ಹಾಂ, ಸಾಕ್ಬಿಡಿ. ಈಗ ಬೇಡ ರುಬ್ಬೋದು. ಮಸಾಲೆ ಮಾಡುವಲ್ಲ, ಇದು ಫ್ರೈ ಮಾಡುವ. ಈಗ ನೆಕ್ಸ್ಟ್ ಏನು ಮಾಡಿ ಹೇಳಿ? ನೆಕ್ಸ್ಟ್ ಏನು ಮಾಡಿ ಹೇಳಿ? ಇದು ಫ್ರೈ ಮಾಡುವ ಆನಿಯನ್. ಓಕೆ ಓಕೆ, ಫಸ್ಟು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳ್ಳಿ. ತಾಳಿ ಮೇಡಮ್, ಹಾಕಿ ಮೇಡಮ್. ಓಕೆ, ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲೆಲ್ಲ ಕೆಲಸ ಮುಗ್ದಿದೆ. ಯಾಕಂದರೆ ಅವಾಗಲೇ ಬೇಯಿಸ್ಕೊಂಡಾಗಿರೋವಂಥ ಪಾಲಕ್ ಸೊಪ್ಪು ಅಲ್ಲಿದೆ, ಚೆನ್ನಾಗಿ ಬೆಂದಿರೋವಂಥ ಮಶ್ರೂಮ್ ಇಲ್ಲಿದೆ, ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರೋವಂಥ ಈರುಳ್ಳಿ ಇಲ್ಲಿದೆ. ಎಷ್ಟು ಮೇಡಮ್ ಹಾಕೋಬೋದು? ಹಾಕೊಳ್ಳಿ. ಗಾರ್ಲಿಕ್, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋದು. ಎಷ್ಟು ಮೇಡಮ್? ನಂತರ ಟೊಮ್ಯಾಟೊ ಫ್ರೈ ಆಗಲಿ, ಸ್ವಲ್ಪ ಬ್ರೌನ್ ಆಗಬೇಕಾ? ಈರುಳ್ಳಿ ಬೆಳ್ಳುಳ್ಳಿಯ ನಂತರ ಸ್ವಲ್ಪ ಟೊಮೆಟೊ. ಎಸ್ ಮೇಡಮ್, ಫ್ರೈ ಆಗಲಿ ಸ್ವಲ್ಪ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ತಾ ಇದೆ. ನಂತರ ಇವಾಗ ಮಸಾಲಾ ಪೌಡರ್ ಹಾಕುವ. ಹಾಕಿ ಮೇಡಮ್. ಏನು? ಜೀರಾ ಪೌಡರ್. ಸ್ವಲ್ಪ ಜೀರಾ ಪೌಡ್ರು. ಎಸ್ ಮೇಡಮ್, ಸ್ವಲ್ಪ ಜೀರಾ ಪೌಡ್ರು. ಕೊರಿಯಾಂಡರ್, ಕೊತ್ತಂಬರಿ ಪೌಡರ್, ಧನಿಯಾ ಪುಡಿ. ಧನಿಯಾ ಪೌಡರ್. Okay. ಕೊತ್ತಂಬರಿ ಕನ್ನಡ, ಧನಿಯಾ ಹಿಂದಿ. ಸೊ ಕೊತ್ತಂಬರಿ ಪೌಡರ್ ತಾನೆ? ಆಯ್ತು ಮೇಡಮ್, ನೀವು ಹೆಂಗೆ ಹೇಳ್ತೀರ ಹಂಗೆ. ಚಿಲ್ಲಿ, ಸ್ವಲ್ಪ ಮೆಣಸಿನ ಪೌಡರ್, ಅಚ್ಕಾರದ ಪುಡಿ ರೀ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಾ ಪುಡಿ. ಎಸ್. ಹಳದಿ, ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ. ಎಸ್ ಮೇಡಮ್. ಫೈನಲಿ ಗರಂ ಮಸಾಲ ಸ್ವಲ್ಪ ಗರಂ ಮಸಾಲ ಬೇಕಾ? ಸ್ವಲ್ಪ. ಓಕೆ 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 ಕರೆಕ್ಟು. ಇಷ್ಟೊಂದು ಸಣ್ಣಾಗಿ ಫಿಗರ್ ಮೇಂಟೈನ್ ಮಾಡಿದಿರಲ್ಲ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಹೇಳ್ರಿ. ಅದು ಜೀನ್ಸ್ ನಂದು. ಜೀನ್ಸೇ ಮಂಗಳೂರಿನವ್ರು ಎಲ್ಲರೂ ಸಣ್ಣಗೆ ಇರೋದು ನೋಡಿದ್ದೀರಲ್ಲ ನೀವು. ಜೀನ್ಸ್, ಆ್ಯಕ್ಚುಲಿ ಇಟ್ಸ್ ಜೀನ್ಸ್. ನಾನೇನು 3 ಸಲ ವಾರಕ್ಕೆ ಎಕ್ಸಸೈಸ್ ಮಾಡ್ತೇನೆ, ಅದು ಯೋಗದಲ್ಲಿ ಫಿಗರ್ ಹೇಗೆ ಮೇಂಟೈನ್ ಮಾಡ್ಲಿಕ್ಕಾಗುತ್ತೆ. ಯೋಗ ಇಸ್ ಫಾರ್ ಗುಡ್ ಹೆಲ್ತ್, ನಾಟ್ ಫಾರ್ ಫಿಗರ್ ಮೇಂಟೆನೆನ್ಸ್. ಎಲ್ಲರೂ ಚೆನ್ನಾಗಿ ಆಗ್ಬಿಡ್ತಾರೆ ಅಂತ ಸುಳ್ಳೆಲ್ಲ ಹೇಳ್ಬೇಡಿ ನೀವು, ನನಗೆ ಗೊತ್ತಾಗ್ತಾ ಇದೆ. ಹಾಕ್ರಿ ಮುಂದಕ್ಕೆ ಏನಾಗ್ತದೆ? ಆಯ್ತು, ಇದನ್ನು ಸ್ವಲ್ಪ
ಫ್ರೈ ಮಾಡಿ ಆಫ್ Okay. ಮಾಡಿ ಅದು ರುಬ್ಕೊಂಡು ಹಾಕ್ರಿ ಫಸ್ಟು. ಎಸ್ ಬೇಯಿಸಿದಂಥ ಮಶ್ರೂಮು ನೀರಿನಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀವಿ. ಇದನ್ನ ನೀವು ನಿಮ್ಮ ಯಜಮಾನ್ರೆ ತಿನ್ಬೇಕ್ರಿ ಇವತ್ತು. ಏಯ್ ಎಸ್ ಮೇಡಮ್. ನೆಕ್ಸ್ಟು ಪಾಲಕ್ ಹಾಕೋಣ. ರುಬ್ಬಿದಂಥ ಪಾಲಕ್ಕು ಮತ್ತು ಮೆಣಸಿನ್ಕಾಯಿ ಎರಡೂ ರುಬ್ಕೊಂಡಿದ್ದೀವಿ. ಎಸ್ ಮೇಡಮ್ ಹಾಕಿ. ಸ್ವಲ್ಪ ಉಪ್ಪು. ಒಳ್ಳೆ ಇದು ಪಾಲಕ್ ಮತ್ತು ಮಶ್ರೂಮಿನ ಒಂದು ಗ್ರೇವಿ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಹೇಗೆ ಗೊತ್ತಾಯ್ತು ಮುರಳಿ? ಯಾವ ಥರ ನೋಡಿದ್ರೆ ಗೊತ್ತಾಗಲ್ವ ನಮಗೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ಗ್ರೇವಿನ ಮಾಡಿದ್ದಾರೆ. ಪನ್ನೀರ್ ಹಾಕಿಲ್ಲ, ಇಲ್ಲಿ ಮಶ್ರೂಮನ್ನು ಮತ್ತು ಪಾಲಕನ್ನು ಹಾಕಿ ಅದ್ಭುತವಾದಂಥ ಗ್ರೇವಿ ಮಾಡಿದ್ದಾರೆ. ಚಪಾತಿ ಪೂರಿಗೆಲ್ಲ ಚೆನ್ನಾಗಿರುತ್ತೆ ಮುರಳಿಯವರೇ. ತಿನ್ನೋಡಿ ಅಂತ ಇದ್ದಾರೆ. 2017 ಮಿಸ್ಸಸ್ ಇಂಡಿಯಾ ಕರ್ನಾಟಕದ ವಿನ್ನರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಟ್ ನಾನೇನು ಅವಲೇ ಕೇಳ್ತಾ ಇದ್ದೀನಿ ನಿಮಗೆ, ಪ್ರಿಪ್ರೇಷನ್ ಏನೇನು ಮಾಡ್ಕೊಂಡಿದ್ದೀರಾ, ಏನೇನು ಪ್ರಿಪ್ರೇಷನ್ ಇರುತ್ತೆ? ಮಿಸ್ ಇಂಡಿಯಾ, ಮಿಸ್ ಕರ್ನಾಟಕ, ಮಿಸ್ಸಸ್ ಇಂಡಿಯಾ, ಮಿಸ್ ಕರ್ನಾಟಕದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಖಂಡಿತ ವ್ಯತ್ಯಾಸ ಇದೆ. ಇಲ್ಲಿ ಟ್ಯಾಲೆಂಟ್ ರೌಂಡ್ ಇದೆ, ಅಲ್ಲಿ ಟ್ಯಾಲೆಂಟ್ ರೌಂಡ್ ಇಲ್ಲ. ಓಕೆ. ಸೊ ಅಲ್ಲಿ ಈವ್ನಿಂಗ್ ಗೌನ್ ರೌಂಡ್ ಇರುತ್ತೆ, ಎಥ್ನಿಕ್ ರೌಂಡ್, ಕಾರ್ಪೊರೇಟ್ ವೇರ್ ಲುಕ್, ಮತ್ತೊಂದು ಫೋಟೋ ಶೂಟ್ ರೌಂಡ್ ಅಂದಿದೆ. ಓಕೆ. ಅಡಿಗೆ ಮಾಡೋ ರೌಂಡ್ ಇಲ್ವಾ? ಹಾಕ್ರಿ. Murali, this is only for you. Yes, madam. What is lot of love and affection. Thank you. What is this? It's spinach mushroom curry. ಮಶ್ರೂಮ್ ಮತ್ತು ಪಾಲಕಿನ ಕರಿಯನ್ನ ಮಾಡಿದ್ದಾರೆ. 2017 ವಿನ್ನರ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ಮದುವೆ ಆದ್ಮೇಲೂ ಕೂಡ ನಾವು ವಿನ್ನರ್ ಆಗ್ಬೋದು ಅಂತ ತೋರಿಸ್ಕೊಟ್ಟಿರುವಂಥ ತೃಪ್ತಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಅದ್ಭುತವಾಗಿರುವಂಥ ರೆಸಿಪಿನ ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಹೇಳ್ತೀವಿ. ನಡೀರಿ ಮೇಡಮ್, ನೋಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 2017 ವಿನ್ನರ್ ಮಿಸ್ಸಸ್ ಇಂಡಿಯಾ ಕರ್ನಾಟಕದವ್ರು ಬಂದಿದ್ದಾರೆ. ತೃಪ್ತಿಯವರು ಬಂದಿದ್ದಾರೆ. ಅಡುಗೆ ಮಾಡಿದ್ದಾರೆ, ಅಡುಗೆ ಕೊಟ್ಟಿದ್ದಾರೆ. ಸರ್, ಅಡುಗೆ ಮಾಡೋಕ್ಕೆ ಸ್ವಲ್ಪ ಬರದಿದ್ರು ಪರವಾಗಿಲ್ಲ ಸರ್, ಈ ವರ್ಷ ಮಿಸ್ಸಸ್ ಇಂಡಿಯಾ ಆಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆದರೂ ಅಡುಗೆನ ಮಾಡೋ ಪ್ರಯತ್ನ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಕಾಪಿ ಚೆಟ್ ಮಾಡಿದ್ದಾರೆ, ಅಡುಗೆ ಪೂರ್ತಿಯಾಗಿ ತಯಾರು ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಎಸ್ ಮೇಡಮ್, ಟೇಸ್ಟ್ ಮಾಡ್ಬೋದಾ? ಟೇಸ್ಟ್ ಮಾಡಿ. ಕಾಪಿ ಚೀಟ್ ಖಂಡಿತ ಇಲ್ಲ, ಇದು ಅಥೆಂಟಿಕ್ ಒರಿಜಿನಲ್ ಅಡುಗೆ, ನಮ್ದೇ ರೆಸಿಪಿ. ನಿಮ್ದೇನೇನಾ? ನಿಮ್ಮ ಅಮ್ಮನ ಕೇಳ್ರಿ, ಅಮ್ಮ ಮಾಡೋದೇ ಚೆನ್ನಾಗಿ ಮಾಡ್ತಾರೆ ಮಂಗಳೂರು ಅಡುಗೆ. ನಾವಲ್ಲಿ ತುಂಬಾ ಕಾಯಿ ತುರಿ ಯೂಸ್ ಮಾಡೇ ಮಾಡೋದು. ಕಾಯಿ ತುರಿ ಮಾಡ್ಬಿಟ್ಟಿದ್ದಾವೆ ಹೇಳಿದ್ವಾ ನಿಮ್ಗೆ? ಅದು ಇದು ಸ್ವಲ್ಪ ಸ್ಪೆಷಲ್ ಮಾಡುವ ಅಂತ ಎನ್ಸ್ಕೊಳ್ತಾರೆ. ರೆಗ್ಯುಲರ್ ಆಗಿ ಊಟ ಮಾಡೇ ಮಾಡ್ತೇವಲ್ಲ ಕಾಯಿ ತುರಿಯಲ್ಲಿ, ಅನ್ನ ರಸಂ ದಾಲ್ ಎಲ್ಲ, ಇದು ಸ್ವಲ್ಪ ಸ್ಪೆಷಲ್, ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ನನಗೆ. ಇದು ನಿಮ್ಮ ಯಜಮಾನ್ರಿಗ ನಿಮ್ಮ ಮಗನಿಗೆ ತೊಗೊಂಡು ಕೊಟ್ಬಿಟ್ರೆ ಲೈಫ್ ಟೈಮ್ ಇವೆರಡು ತಿನ್ನಲ್ಲ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ರು, ಕಷ್ಟಪಟ್ಕೊಂಡೊಂದು ಪನ್ನೀರ್ ಪಾಲಕನ್ನು ಹಾಕಿ ಮಶ್ರೂಮನ್ನು ಹಾಕಿ ಒಂದು ಗ್ರೇವಿನ ಮಾಡಿದರು. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ತೃಪ್ತಿಯವ್ರು ಬಂದಿರೋದು ನಮಗೆ ಜುಲೈ 4ಕ್ಕೆ ನಡೆಯುವಂಥ 2017 ಮಿಸ್ಸಸ್ ಇಂಡಿಯಾ ಕಂಟೆಸ್ಟ್ನಲ್ಲಿ ವಿನ್ ಆಗಲಿ ಅನ್ನೋ ಒಂದು ಆಸೆ ನಮಗೆ. ಯಾಕಂದರೆ ಸುಮಾರು 15-20 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಸಾಕಷ್ಟು ಇದ್ರೊಳಗೆ ಏನೋ ಒಂದು ಸಾಧಿಸಬೇಕು ಅಂತ ಬಂದು ಇವತ್ತು ಒಳ್ಳೆಯ ಒಂದು ಸಾಧನೆಯ ಮಟ್ಟಕ್ಕೆ ಬಂದಿದ್ದಾರೆ. ಅಡುಗೆ ಮಾಡಿಸೋಣ, ಕರ್ಸೋಣ, ರುಚಿ ನೋಡೋಣ, ಇರೋದು ಹೇಳೋಣ, ಅದು ಬೇರೆ ವಿಚಾರ. ಆದರೂ ಇದನ್ನೆಲ್ಲ ಬಿಟ್ಟು ಎಲ್ಲೋ ಒಂದು ಕಡೆ ಕರ್ನಾಟಕಕ್ಕೆ ಹೆಸರು ತರಕ್ಕೆ ಹೋಗ್ತಾ ಇದ್ದೀವಿ. ಮದುವೆ ಆದಮೇಲೆ ಸಾಧನೆಯನ್ನು ಮಾಡೋದು ಸ್ವಲ್ಪ ಕಷ್ಟನೇ, ಆದರೂ ಕೂಡ ಯಜಮಾನ್ರು ಮಕ್ಕಳು ಯಜಮಾನ್ರು ಇವನ್ನೆಲ್ಲ ಸುಧಾರಿಸ್ಕೊಂಡು ಒಂದು ಸಾಧನೆ ಮಾಡೋಕ್ಕೆ ಹೋಗಿದ್ದಾರೆ. ನಮ್ಮ ಒಗ್ಗಂಡಬ್ಬಿ ಎಂಟೈರ್ ಟೀಮಿನ ಪರವಾಗಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಖಂಡಿತವಾಗ್ಲೂ ವಿನ್ ಆಗಿ ಬನ್ನಿ. ತಿರ್ಗಾ ಒಂದ್ಸರಿ ಕರ್ಸ್ಕೊಳ್ತೀವಿ. ನಿಮ್ಮ ಸಪೋರ್ಟ್, ಹಸ್ಬೆಂಡ್ ಸಪೋರ್ಟ್ ಇಲ್ಲದ್ರೆ ಖಂಡಿತ ಆಗ್ತಿರ್ಲಿಲ್ಲ. ಅಲ್ಲ, ಇನ್ನೊಂದ್ಸರಿ ಕರ್ಸ್ಕೊಳ್ತೀವಿ, ಆದರೆ ಕೆಟ್ಟದಾಗ ಇದನ್ನ ಮಾತ್ರ ಮಾಡಕ್ ಬಿಡಲ್ಲ. ಓಕೆ, ನೆಕ್ಸ್ಟ್ ಟೈಮ್ ನಾನ್ ವೆಜ್ ಮಾಡ್ಬಿಡ್ತೇನೆ ನೋಡಿ ನಿಮ್ಗೋಸ್ಕರ. ಏನು ವೆಜ್ ಅಂದ್ರೆ ಕೆಟ್ಟದಾಗಿರುತ್ತೆ ಅಂತನಾ? ನಿಮ್ದೆಲ್ಲ ತಪ್ಪು ಅಭಿಪ್ರಾಯಗಳು, ಹಂಗೆಲ್ಲ ಏನಿಲ್ಲ. ಮುಂದಿನ ಒಳ್ಳೆ ಅಡಿಗೆ ಕಲ್ತ್ಕೊಂಬನ್ನಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಎಸ್, ಥ್ಯಾಂಕ್ ಯು. ನೀವು ಬಂದಿದ್ದು ಬಹಳ ಖುಷಿ ಆಯಿತು. ಜೊತೆಗೆ ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಂಡು ಬೇಕಾದಾಗ ಮಾತ್ರ ಮಾಡ್ಕೊಳ್ಳಿ. ಪಾಲಕ್ ಮಶ್ರೂಮ್ ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಪಾಲಕ್ ಸೊಪ್ಪು, ಹಸಿ ಮೆಣಸಿನಕಾಯಿ, ನೀರು ಹಾಕಿ ಬೇಯಿಸಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಪ್ಯಾನ್ಗೆ ಮಶ್ರೂಮ್, ನೀರು ಹಾಕಿ ಬೇಯಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಹುರಿದು ಟೊಮ್ಯಾಟೊ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಬೇಯಿಸಿದ ಮಶ್ರೂಮ್, ರುಬ್ಬಿದ ಪಾಲಕ್ ಮಿಶ್ರಣ, ನೀರು, ಉಪ್ಪು ಹಾಕಿ ಕುದಿಸಿ ಮೇಲೆ ಫ್ರೆಶ್ ಕ್ರೀಮ್ ಹಾಕಿದರೆ ಪಾಲಕ್ ಮಶ್ರೂಮ್ ಕರಿ ಚಪಾತಿ ಜೊತೆ ತಿನ್ನಲು ರೆಡಿ.
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತೃಪ್ತಿ ಅವರು ಬಂದಿದ್ದಾರೆ. ಇವರಿಗೆ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ ಮೇಡಮ್. ಒಗಂಡಬಿ ಆರೋಗ್ಯದಲ್ಲಿ ಭಾಗ್ಯ, ಅಡಿಗೆ ಮನೆಯಲ್ಲಿ ಆರೋಗ್ಯ, ಒಗಂಡಬಿಲಿ ಆರೋಗ್ಯ. ಸೆಕೆಂಡ್ ಟೈಮ್ ಲಕ್ಕಿ ಎಸ್ ಮೇಡಮ್. ಸೆಕೆಂಡ್ ಟೈಮ್ ಲಕ್ಕಿ. ಥ್ಯಾಂಕ್ ಯು ಮೇಡಮ್. Thank you, thank you, thank you. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ 5 ಸ್ಟಾರ್ ಹೋಟೆಲ್ನ ಶೆಫ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಒಂದು ಚಿಕನ್ ಲಾಲಿಪಾಪ್ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ಲಾಲಿಪಾಪ್ ಕೈ ಹಿಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಪ್ರಕಾಶ್ ಅವ್ರು ಬನ್ರಿ ಇಲ್ಲಿ. ನಮಸ್ಕಾರ ಪ್ರಕಾಶ್ ಅವ್ರು. ಏನ್ರಿ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದ್ದೀರಾ? ಏನ್ ಬಿಸಿ ಇಲ್ಲ ಸರ್, ಮಾಮೂಲಿ ಬಿಸಿನಾ? ಏನ್ರಿ ಮಾಡ್ತಾ ಇದೀರಾ? ಸರ್ ಕೊರಿಯನ್ ಫ್ರೈಡ್ ಲಾಲಿಪಾಪ್. ಕೊರಿಯನ್ ಫ್ರೈಡ್ ಲಾಲಿಪಾಪ್ ಮಾಡೋಕ್ಕೋಸ್ಕರ ಪ್ರಕಾಶ್ ಅವರು ಬಂದಿದ್ದಾರೆ. ಲೋಕಲ್ ಡೀಲೇ ಇಲ್ಲ, ಓನ್ಲಿ ಇಂಟರ್ನ್ಯಾಷನಲ್. ಮಾಡಕ್ಕೆ ಏನಂತ ಹೇಳಿ ಸರ್. ಕೊರಿಯನ್ ಫ್ರೈಡ್ ಲಾಲಿಪಾಪ್ ಬೇಕಾಗುವ ಸಾಮಗ್ರಿಗಳು: ಲಾಲಿಪಾಪ್ ಚಿಕನ್, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಸೋಯಾ ಸಾಸ್, ಟೊಮೆಟೊ ಸಾಸ್, ರೆಡ್ ಚಿಲ್ಲಿ ಸಾಸ್, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಸರ್ Yes, ಹೋಳಿಗೆ. ಪ್ರಕಾಶ್. ಓಕೆ ಸರ್, ಮಿಲ್ಕ್ ಹಾಲು ಹಾಲು ಸ್ವಲ್ಪ ಹಾಲು, ಆಮೇಲೆ ಸರ್ ಸ್ಪೂನ್ ಕಾಲ್ಫ್ಲವರ್ ಹಾಕ್ತೀರಾ? ಹಾಕಿ ಸರ್. ಸ್ವಲ್ಪ ಹಾಲು, ಸ್ವಲ್ಪ ಕಾರ್ನ್ಫ್ಲೋರು. ಕಾಯಿಸಿರ ಹಾಲು, ಹಸಿ ಹಾಲು? ಹಸಿ ಏನದು? ಹಾಲು ಸಾಕು, ಹಸಿ ಹಾಲು ಹಸಿ ಹಾಲೆ ಸಾಕಾ? ಡೀಪ್ ಫ್ರೈ ತಾನೆ, ಏನಾಗಲ್ಲ. ಸರ್ ಮೈದಾ ಕಾರ್ನ್ಫ್ಲವರ್ ಹಾಕಿದೀವಿ, ಮೈದಾನು ಹಾಕಿದೀವಿ. ಒಂದು ಕಾರ್ನ್ಫ್ಲವರು, 2 ಮೈದಾ, ಸ್ವಲ್ಪ ಹಾಲು. ಎಸ್ ಸರ್. ಉಪ್ಪು ಹಾಕ್ತೀವಿ ಹಂಗೆ. ಹಾಕಿ ತಿರುಗಿಸಿ. ಒಳ್ಳೆ ಪೇಸ್ಟ್ ತಯಾರಾಗುತ್ತೆ. ಕೊರಿಯನ್ ಫ್ರೈಡ್ ಚಿಕನ್ ಮಾಡೋಕ್ಕೋಸ್ಕರ 5 ಸ್ಟಾರ್ ಹೋಟೆಲ್ ಶೆಫ್ ಪ್ರಕಾಶ್ ಅವರು ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಕೊರಿಯನ್ ಫ್ರೈಡ್ ಚಿಕನ್ನ ತೋರಿಸ್ತಾ ಇದ್ದಾರೆ ಅಲ್ವೇನ್ರಿ? ಹೌದು ಸರ್. ಮೈದಾ ಹಿಟ್ಟು, ಹಾಲು, ಸ್ವಲ್ಪ ಕಾರ್ನ್ಫ್ಲವರು, ಸ್ವಲ್ಪ ಮೈದಾ ಹಾಕ್ತೀವಿ ಸರ್. ಇನ್ನೂ ಸ್ವಲ್ಪ ಮೈದಾ ಬೇಕಾ? ನೀರು ಸರ್ ಸ್ವಲ್ಪ. ನೀರಾಯ್ತಾ? ಹೌದು. ಓಕೆ. ಎಸ್ ಸರ್. ನೆಕ್ಸ್ಟು ಲೆಮನ್ ಹಾಕ್ತೀನಿ ಸ್ವಲ್ಪ. ಇದಕ್ಕೆ ಲೆಮನ್ನ ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ವಲ್ಪ ಹುಳಿ. ಎಸ್ ಸರ್. ಉಪ್ಪು ಹಾಕಿದೀವಲ್ಲ? ಉಪ್ಪು ಹಾಕಿ. ಉಪ್ಪು, ಮೈದಾ, ಕಾರ್ನ್ಫ್ಲವರು, ಹಾಲು, ನಿಂಬೆ ಹುಳಿ ಹಾಕಿದ್ವಲ್ಲ, ಹಾಲ್ಗೆ ಏನಾಗಲ್ವೇನಪ್ಪ? ಏನಾಗಲ್ಲ ಸರ್, ಎಣ್ಣೆ ಡೀಪ್ ಫ್ರೈ ತಾನೆ, ಏನಾಗಲ್ಲ ಅಂತೀರಾ? ಏನಾಗಲ್ಲ. ಹಾಲು ಹೊಡೆದೋಯ್ತು ಅಂತೀರಾ? ಸ್ವಲ್ಪ ಆಗಿದೆ, ಏನಾಗಲ್ಲ. ಚಿಕನ್ ಲಾಲಿಪಾಪ್ ಇದೆ. ಎಸ್, ಚಿಕನ್ ಲಾಲಿಪಪ್ಪು, ಕೊರಿಯನ್ ಚಿಕನ್ ಲಾಲಿಪಪ್ಪು, ಕೊರಿಯನ್ ಚಿಕನ್ ಫ್ರೈಡ್ ಕೊರಿಯನ್ ಚಿಕನ್ನು ಎಲ್ಲ ಇದೆ. ನೆನೆ ಸರ್ ಎಣ್ಣೆ ಇಟ್ಕೊಳ್ಳೋಣ. ಎಣ್ಣೆ ಇಟ್ಕೊಂಬೋಣ. ಹೌದು ಸರ್. ಎಣ್ಣೆ 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 ನೆನಿಬೇಕಾ ಏನಾದರೂ ಇದು? ಒಂದು ಅರ್ಧ ಗಂಟೆ ಕೂಡ ಚೆನ್ನಾಗಿರುತ್ತೆ. ಹೌದಾ? ಓಕೆ. ರುಬ್ಬೋದೇನ ಇದೆಯಾ ಪ್ರಕಾಶ್ ರಾವ್? ಈಗ ಒಂದೇ ಸರ್ ರುಬ್ಕೊಳ್ರಿ. ಏನ್ರಿ ಅದು? ಡ್ರೈ ಚಿಲ್ಲಿ ಸರ್. ನೆನೆಸಿರ್ತಕ್ಕಂತಹ ಬ್ಯಾಡಗಿಯ ಮೆಣಸಿನಕಾಯಿ. ಎಸ್ ಸರ್. ನೀರಿನಲ್ಲಿ ನೆನೆಸ್ಕೊಂಡು ತಂದಿರತಕ್ಕಂಥ ಬ್ಯಾಡಗಿ ಮೆಣಸಿನಕಾಯಿ. ಸ್ವಲ್ಪ ನೀರು ಹಾಕ್ತೀನಿ ಹಂಗೆ. ಸಾಕು. ಓಕೆ. ಕೊರಿಯನ್ ಫ್ರೈಡ್ ಚಿಕನ್ ಅಲ್ವೇನ್ರಿ? ಹೌದು ಸರ್. ಓಕೆ. ಈರುಳ್ಳಿ ಇಲ್ಲ, ಟೊಮೆಟೊ ಇಲ್ಲ, ಏನು ಬೇಕಾಗಿಲ್ವಾ? ಬೇಕಾಗಿಲ್ಲ, ಬೇರೆ ಸಾಸ್ ಅಷ್ಟೇ ಇದೆ. ಸಾಸಲ್ಲಿ ಮಾಡುವಂಥದ್ದಾ? ಹೌದು. ಅದು ಎಣ್ಣೆಲೇ ಬೇಯಬೇಕು, ಆಮೇಲೆ ಫ್ರೈ ಮಾಡಿ ಕೊಡ್ತೀವಿ ಅಷ್ಟೇ. ಅದನ್ನು ಎಣ್ಣೆಲಿ ಸ್ಮಾಲ್ ಉರಿನಲ್ಲಿ ಚೆನ್ನಾಗಿ ಫ್ರೈ ಆಗಿ ಬೇಯಬೇಕದು. ಈ ಕಡೆ ಸಿಮ್ಮಲ್ಲಿ ಚೆನ್ನಾಗಿ ಒಳಗಡೆ ಎಲ್ಲ ಕುಕ್ ಆಗಬೇಕು. ಅಂದರೆ ಇಲ್ಲೇ ಚೆನ್ನಾಗಿ ಬೇಯಬೇಕದು. ಕೊರಿಯನ್ ಚಿಕನ್ ಬೇರೆ, ಇದು ಲೋಕಲ್ ಚಿಕನ್ ಅಲ್ಲ. ಎಸ್ ಮಿಸ್ಟರ್ ಪ್ರಕಾಶ್ ರಾವ್, ತಾಳ್ರಿ. ಹಾಕ್ರಿ. ಆಯಿಲ್ ಹಾಕಿ. ಸ್ವಲ್ಪ ಎಣ್ಣೆ ಸಾಕು. ಓಕೆ. ಹಾಕೊಳ್ಳಿ ಸರ್. ಸರ್ ಬೆಳ್ಳುಳ್ಳಿ ಹಾಕ್ತೀನಿ ಹಂಗೆ. ಸ್ವಲ್ಪ ಬೆಳ್ಳುಳ್ಳಿ. ಓಕೆ. ಎಣ್ಣೆ ಕಾದಾದ ನಂತರ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಆ ಫ್ರೈಗೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆದ್ರೇ ಮಜಾ ತಿನ್ನೋಕ್ಕೆ. ಎಸ್ ಸರ್. ನೆಕ್ಸ್ಟ್ ಚಿಲ್ಲಿ ಪೇಸ್ಟ್ ಹಾಕಿ. ಇದಕ್ಕೆ ಚಿಲ್ಲಿ ಪೇಸ್ಟ್ ಹಾಕ್ಬಿಡ್ತೀರಾ? ಅಷ್ಟೇ. ತರ್ತರಿಯಾಗಿ ರುಬ್ಬಿರ್ತಕ್ಕಂಥ ಚಿಲ್ಲಿ ಪೇಸ್ಟು. ಕೊರಿಯನ್ ಫ್ರೈಡ್ ಚಿಕನ್. ನಮ್ಮ 5 ಸ್ಟಾರ್ ಹೋಟೆಲ್ ಶೆಫ್ ಪ್ರಕಾಶ್ ಅವರು ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಳ್ಳೆ ಒಂದು ಚಿಕನನ್ನು ಮಾಡ್ತಾ ಇದ್ದಾರೆ. ಆಗಿದೆ ಚಿಕನ್ನು. ಸರಿ ಸರ್. ಫಸ್ಟ್ ಕ್ಲಾಸ್ ಆಗಿ ಬಂದಿದೆ. ಸಾಸ್ ಹಾಕ್ತೀನಿ ಈಗ. ಹಾಕಿ ಸರ್.
ಸ್ವಲ್ಪ ಸಾಸ್ಗಳು, ಟೊಮೆಟೊ ಸಾಸ್ ಇದು, ಸ್ವಲ್ಪ ಟೊಮೆಟೊ ಸಾಸು, ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ, ಟೊಮೆಟೊ ಸಾಸ್ ಸ್ವಲ್ಪ. ಸೋಯಾ ಸಾಸ್. ಅವ್ರೇನು ಮೆಣಸಿನ್ಕಾಯಿ ರುಬ್ಕೊಂಡು ಹಾಕಲ್ಲ, ಅಲ್ಲಿ ಸಾಸೇ ಸಿಕ್ಬಿಡುತ್ತೆ, ರೆಡ್ ಸಾಸ್ ಏನೇನು. ಹೌದು ಸರ್. ಓಕೆ, ಸ್ವಲ್ಪ ಉಪ್ಪು ಹಾಕ್ತೀನಿ ಹಂಗೆ. ಹಾಕ್ಬಿಡಿ ಸರ್. ಸ್ವಲ್ಪ ಸಿಹಿ ಇರ್ಬೋದಲ್ಲ? ಹೌದು ಸರ್, ಸಿಹಿ ಇರುತ್ತೆ. ಅಲ್ಲ, ಹೌದು, ಹಾಕೋಣ ಚಿಕನ್ನ. ಹಾಕಿ ಹಾಕ್ಲಾ? ಹಾಕಿ ಸರ್. ಎಸ್, ಹಾಕ್ಬಿಡ್ಲಾ? ಹಾಕಿ, ಸಾಕಾ? ಸಾಕು ಸಾಕು ಬಿಡಿ. ಬಿಡಿ, ಒಂದು ನಿಮಿಷ ಬಿಡಿ, ಒಂದೇ ನಿಮಿಷ ಬಿಡಿ. ಸಾಕು ಚೆನ್ನಾಗಿ. ಅದು ಹಿಂಗೆ ಚೆನ್ನಾಗಿ ಡಿಪ್ ಆಗಬೇಕದು. ಹೌದು ಸರ್, ಹೌದು, ಉಪ್ಪು ಖಾರ ಚೆನ್ನಾಗಿ ಚೆನ್ನಾಗಿ ಹಿಡಿಬೇಕದು. ಎಸ್, ಹಾಕಿ, ಇವಾಗ ಏನು ಬೇಕಾದ್ರೆ ಹಾಕಿ. ಪೆಪ್ಪರ್ ಪೌಡರ್ ಹಾಕಿನಿ. ಸ್ವಲ್ಪ ಪೆಪ್ಪರ್ ಪೌಡ್ರು, ಚಿಕನಲ್ಲೂ ಉಪ್ಪು ಹಾಕಿದ್ದೀವಿ, ಈ ಸಾಸ್ ಆದಮೇಲೆ ಈ ಸಾಸ್ಗೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ತಳ್ತೈತೆ, ಬಿಡಿ ಬಿಡಿ ಬಿಡಿ. ಕಲರ್ ನೋಡಿ ಹೆಂಗ್ ಬಂತ್ರಿ. ಹೌದು ಸರ್, ಕಲರ್ ಯಾವುದೇ ಕೃತಕವಾದಂಥ ಕಲರ್ ಹಾಕಿಲ್ಲ, ಆದರೂ ಕಲರ್ ಬಂದಿದೆ. ಇದು ಕೊರಿಯನ್ ಫ್ರೈಡ್ ಚಿಕನ್. ಎಸ್ ಸರ್. ಸರ್, ಸ್ಪ್ರಿಂಗ್ ಆನಿಯನ್ ಹಾಕಿ. ವೆರಿ ಗುಡ್. ಓಕೆ, ಎಲ್ಲ ಹರ್ಕೊಂಡ್ಬಿಡ್ತೀನಿ. ಎಲ್ಲ ಹೇಳ್ಕೊಂಬಿಡ್ತಲ್ಲ ನೋಡಿ. ಅದು ಹಂಗೆ ನೀವು ಟಾಸ್ಕ್ ಮಾಡಬೇಕು, ಹಿಂಗೆ ಅಲ್ಲಾಡ್ಸಿದ್ರೆ ಆಗಲ್ಲ. ಟಾಸ್ಕ್ ಮಾಡಿದ್ರೆ ಅದು ಕಚ್ಕೊಳ್ಳೋದು ಹಿಂಗೆ. ಸಾಕಲ್ಲ ಸರ್? ಓಕೆ, ಬೇಕಾದ್ರೆ ಕಲರ್ ಚೇಂಜ್ ಆಗುತ್ತೆ. ಸರ್, ಎಸ್ ಸರ್. ಕೊಡಿ ಕೊಡಿ ಕೊಡಿ, ಹಂಗಿಲ್ಲ ಕೊಡಿ. ಸರಿ ಸರ್. ಕೊರಿಯನ್ ಫ್ರೈಡ್ ಲಾಲಿಪಾಪ್. ಕೊರಿಯನ್ ಫ್ರೈಡ್ ಲಾಲಿಪಾಪ್ ಅನ್ನು ಮಾಡಿದ್ದಾರೆ, ಕೊರಿಯನ್ ಫ್ರೈಡ್ ಚಿಕನ್ ಅನ್ನು ಮಾಡಿದ್ದಾರೆ. ಲಾಲಿಪಾಪ್ ಅಂದರೆ ಲಾಲಿಪಾಪ್ ಚಿಕನ್ ಒಡ್ಸ್ಕೊಂಡಿದ್ದಾರೆ ಅಷ್ಟೇ. ಇಲ್ಲ ಚಿಕನ್ ಮಾಡಿಕೊಂಡ್ರೆ ಕೊರಿಯನ್ ಫ್ರೈಡ್ ಚಿಕನ್ ಆಗುತ್ತೆ. ಒಳ್ಳೆ ಒಂದು ಕೊರಿಯನ್ ಫ್ರೈಡ್ ಲಾಲಿಪಾಪ್ ಅನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ ಪ್ರಕಾಶ್ ರಾವ್ ಅವರು, 5 ಸ್ಟಾರ್ ಹೋಟೆಲ್ನ ಚೆಫ್ ಇವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ಮಾಡಿದ್ದಾರೆ. ತಿಂದು ನೋಡಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಬನ್ನಿ ಪ್ರಕಾಶ್ ರಾವ್. ಪ್ರಕಾಶ್ ರಾವ್ ಅವರು ಒಳ್ಳೆ ಒಂದು ಕೊರಿಯನ್ ಫ್ರೈಡ್ ಲಾಲಿಪಾಪ್ ಅನ್ನು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋದು ಪ್ರಕಾಶ್ ರಾವ್? ಮಾಡಿ ಸರ್. ಈ ಚಿಕನ್ ಸ್ವಲ್ಪ ಸೀನೆ ಬರುತ್ತೆ, ಅದೇನು ಪ್ರಕಾಶ್ ರಾವ್ ಮಾಡಿದ್ದಾರೆ ಅನ್ನೋದಲ್ಲ. ಅಲ್ಲೆಲ್ಲ ನಿಮಗೆ ಖಾರವಾಗಿರೋದ್ರೆ ಏನು ಸಿಕ್ಕಲ್ಲ ಕೊರಿಯನ್ ಚಿಕನ್ ಎಲ್ಲನೂ. ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಚೆನ್ನಾಗಿ ಎಣ್ಣೆಲಿ ಕರೆದಿದ್ದೀವಿ, ನಂತರ ಅದನ್ನು ಸಾಸಲ್ಲಿ ಹಾಕಿ ಟಾಸ್ ಮಾಡಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಕೊರಿಯನ್ ಫ್ರೈಡ್ ಲಾಲಿಪಾಪ್ ಚಿಕನ್ ಅನ್ನ ಮಾಡ್ಕೊಳ್ಳಿ. ಕೊರಿಯನ್ ಫ್ರೈಡ್ ಲಾಲಿಪಾಪ್ ಮಾಡುವ ವಿಧಾನ: ಒಂದು ಬೌಲ್ಗೆ ಹಾಲು, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಉಪ್ಪು ಹಾಕಿ ಮಿಕ್ಸ್ ಮಾಡಿ, ನಿಂಬೆ ರಸ ಹಾಕಿ ಕಲಸಿ, ಇದರಲ್ಲಿ ಚಿಕನ್ ಲಾಲಿಪಾಪ್ ಹಾಕಿ ಚೆನ್ನಾಗಿ ಕಲಸಿ ಅರ್ಧ ಗಂಟೆ ನೆನೆಯಲು ಬಿಡಿ. ನಂತರ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ನೆನೆಸಿಟ್ಟ ಬ್ಯಾಡಗಿ ಮೆಣಸಿನಕಾಯಿ, ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ರುಬ್ಬಿಕೊಂಡ ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್ ಹಾಕಿ ಹುರಿದು, ಟೊಮೆಟೊ ಸಾಸ್, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಉಪ್ಪು, ಕರಿದ ಚಿಕನ್ ಹಾಕಿ ಮಿಕ್ಸ್ ಮಾಡಿ, ಕಾಳು ಮೆಣಸಿನ ಪುಡಿ, ಈರುಳ್ಳಿ ಹೂ ಹಾಕಿ ಫ್ರೈ ಮಾಡಿದರೆ ಕೊರಿಯನ್ ಫ್ರೈಡ್ ಲಾಲಿಪಾಪ್ ರೆಡಿ ಟು ಟೇಸ್ಟ್. ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ. ಈ ಥರ ಒಳ್ಳೆ ಚಿಕನ್ ಬೇಕು, ಪ್ರಕಾಶ್ ಅವ್ರ ಜೊತೆ ಮಾತಾಡಬೇಕಾಗಿದೆ. ಪ್ರಕಾಶ್ ರಾವ್ ಅವರ ದೂರವಾಣಿಯ ಸಂಖ್ಯೆ 999945074680 ಪ್ರಕಾಶ್ ಅವ್ರ ನಂಬರು. ಪ್ರಕಾಶ್ ಅವ್ರಿಗೆ ಫೋನ್ ಮಾಡಿ ಇಷ್ಟವಾಗಿರೋ ಚಿಕನ್ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ಮಿಸ್ಟರ್ ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮ ಕೈ ರುಚಿನ ಒಂದ್ಸರಿ ನೋಡ್ರಿ, ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇಡಮ್ ಬನ್ನಿ. ನಮಸ್ಕಾರ. ನಮಸ್ಕಾರ. ಯಾಕ್ರಿ ಭಯ ಬಿತ್ಕೊಂಡು ಬರ್ತಾ ಇದ್ದೀರಾ? ಏನಿಲ್ಲಪ್ಪ, ನಾನಂತೂ ಭಯ ಬಿಡಲ್ಲ. ಧೈರ್ಯವಾಗಿ ಹೇಳಿ, ಏನ್ ಮಾಡ್ತೀರಾ? ಸುವರ್ಣ ಮಂಚೂರಿ. ಸುವರ್ಣ ಗಡ್ಡೆಯ ಮಂಚೂರಿ. ನಿಮ್ಮ ಹೆಸರು ಹೇಳಿ? ಶಶಿರಾ. ಶಿಶಿರಾ. ಮದುವೆ ಆಗಿದೆಯಾ? ಆಗಿದೆ. ಎಷ್ಟು ಜನ ಮಕ್ಕಳು? ಒಬ್ಳು ಮಗಳ. ಏನು ಮಗಳ ಹೆಸರು? ಜ್ಞಾನವಿ. ಜ್ಞಾನವಿ. ಯಾವ ನಿಮ್ದು? ಬೆಂಗಳೂರು. ನೀವು ಹುಟ್ಟಿದ್ದು ಬೆಳೆದಿದ್ದು ಶಿವಮೊಗ್ಗ. ಹುಟ್ಟಿದ್ದು ಶಿವಮೊಗ್ಗ.
ಹುಟ್ಟಿ ಶಿವಮೊಗ್ಗ, ಬೆಳೆದಿ ಶಿವಮೊಗ್ಗ, ಮದುವೆ ಆಗಿದ್ದು ಬೆಂಗಳೂರಿಗೆ. ಬೆಂಗಳೂರು ಗದಗಿಗೆ ಮದುವೆ ಆಗಿದ್ದು. ಗದಗ, ಶಿವಮೊಗ್ಗದಿಂದ ಗದಗ ಟ್ರಾನ್ಸ್ಫರ್ ಆಗಿ ಗದಗಿಂದ ಬೆಂಗಳೂರಿಗೆ ಬಂದ್ರೆ ಇಂಪೋರ್ಟ್ ಮಾಡ್ಕೊಂಡ್ರಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಿಶಿರಾ ಅವರು ಬಂದಿದ್ದಾರೆ. ಶಿಶಿರಾನಾ? ಶಶಿರ. ಶಶಿರಾ. ನಿಮ್ಮ ಮಗಳ ಹೆಸರು? ಜ್ಞಾನವಿ. ಯಜಮಾನ ಹೆಸರು? ನಿರಂಜನ್. ಎಲ್ಲಿದೆ ಮನೆ? ಬಸವನಗುಡಿ. ಏನ್ ಮಾಡ್ತಾ ಇದೀರಾ ನೀವು? ಸುವರ್ಣಗಡ್ಡೆ ಮಂಜೂರಿ. ಸುವರ್ಣಗಡ್ಡೆ ಮಂಚೂರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಶಶಿರಾ ಅವ್ರು ಹೇಳಿ. ಸುವರ್ಣಗೆಡ್ಡೆ ಮಂಚೂರಿ ಬೇಕಾಗುವ ಸಾಮಗ್ರಿಗಳು: ಸುವರ್ಣಗೆಡ್ಡೆ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಈರುಳ್ಳಿ, ಬೆಳ್ಳುಳ್ಳಿ, ದಪ್ಪ ಮೆಣಸಿನಕಾಯಿ, ಶುಂಠಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಸೋಯಾ ಸಾಸ್, ಉಪ್ಪು, ಎಣ್ಣೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಶಿರಾ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಸುವರ್ಣ ಗಡ್ಡೆಯ ಮಂಚೂರಿಯನ್ನ ಮಾಡಕ್ಕೋಸ್ಕರ ಬಂದಿದ್ದಾರೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಒಂದು ಬೌಲು. ಓಕೆ. ಮತ್ತೆ ಸುವರ್ಣ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 5 years ಆಯ್ತು. ಭಯ ಬಿಡಿಸ್ಬಿಟ್ಟಿದ್ದಾರೆ ಯಜಮಾನ್ರು ತುಂಬಾ? ಅದು ನೀವು ಭಯ ಬಿಡಿಸ್ಬಿಟ್ಟಿದ್ದೀರಾ ಅವ್ರಿಗೆ? ಹಾಗೇನಿಲ್ಲ. ಹಾಗೇನಿಲ್ವಾ? ಅದೊಂದು ಪಾತ್ರೆ ಬೇಕು ಸುವರ್ಣಗಡ್ಡೆ ಬೇಯಿಸಕ್ಕೆ. ಬೇಯಿಸಕ್ಕೆ ಪಾತ್ರೆ ಬೇಕಾ? ನೀರು ಕುದಿಯಕ್ಕೆ ಇಡಿ. ನೀರು ಕುದಿಯಕ್ಕೆ ಇಡೋಣವಾ? ವೆಜ್ಜಾ ನೀವು? ವೆಜ್. ಎಸ್. ಓಕೆ, ಸುವರ್ಣಗಡ್ಡೆ ಇಟ್ಕೊಂಡಿದ್ದೀರಾ? ಹಾಕಿ. ನಿಮ್ಮ ಯಜಮಾನ್ರು ಇಷ್ಟನ ಸುವರ್ಣಗಡ್ಡೆ? ನಿಮ್ಮ ಯಜಮಾನ್ರು ಚಿಕನ್ ತಿಂತಾರಾ? ಹೇಳಿಲ್ಲ ನಿಮ್ಗೆಲ್ಲ ತಿನ್ನೋದಿಲ್ಲ? ತಿನ್ನಲ್ಲ. ಹೇಳಿಲ್ವಾ? ಅವ್ರು ತಿನ್ನಲ್ಲ ಅವರು. ಏಯ್ ಸುಮ್ಮನೆ ರೀ, ಇನ್ನೇನು ಸುವರ್ಣಗಡ್ಡೆ ಹಿಂಗೆ ಮಾಡ್ಕೊಂಡು ತಿಂತಾ ಇರ್ತಾರ ಯಾವಾಗಲೂ? ಬಿಡ್ರಿ. ಇದು ಕುಪ್ಕಿ ಪಾಕಲ್ವಾ? ಚೂರ. ಸುವರ್ಣಗಡ್ಡೆ ಅಥವಾ ಯಾವುದೇ ಗಡ್ಡೆಗಳನ್ನ ಬೇಯಿಸ್ಬೇಕಂದ್ರೆ ಬನ್ರಿ ಇಲ್ಲಿ ಶಿಶಿರಾ ಹೇಳ್ತೀನಿ ಬನ್ರಿ. ಇದಕ್ಕೆ ಸ್ವಲ್ಪ ಉಪ್ಪಾಕಿ ಬೇಯಿಸಿ. ಇದೆಲ್ಲ ಗಂಟಲು ಕೆರೆತದ ಆ ಗಡ್ಡೆಗಳು, ಭೂಮಿಯ ಕೆಳಗೆ ಬೆಳೆಯುವಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಅದೇ ಥರದೇನೆ. ಚೂರು ಉಪ್ಪಾಕಿ. ಹಾಕಿ. ಸಾಕ್ಬಿಡಿ. ಆಮೇಲೆ ನೆಕ್ಸ್ಟು ಮೈದಾ ಹಾಕಿ. ಸ್ವಲ್ಪ ನಿಮ್ಮ ಯಜಮಾನ್ರೆ ಕರೀರಿ ಒಂದ್ಸರಿ. ಅಲ್ಲಿದ್ದ ಕೇಳಿಸ್ತಾರಂತೆ, ಕರೀರಿ ಅವ್ರನ್ನ. ಕರೀರಿ. ಅವಾಗ ಅದು ಹೇಳ್ತಾ ಇದ್ರೆ ಸ್ವಲ್ಪ ಶಕ್ತಿ ಬರುತ್ತೆ ನಿಮಗೆ ಅಂತ. ಕಾರ್ನ್ಫ್ಲವರ್. ಮೈದಾ 1-2 ಸ್ಪೂನು, ಕಾರ್ನ್ಫ್ಲವರು 1-2 ಸ್ಪೂನು, ಆಮೇಲೆ ಸ್ವಲ್ಪ ಗರಂ ಮಸಾಲ. ಓಕೆ. ಆಮೇಲೆ ಸ್ವಲ್ಪ ಉಪ್ಪು. ಅಡುಗೆ ನೀವೇ ಮಾಡೋದ ಮನೇಲಿ? ನಾನೇ ಮಾಡೋದು. ಆಯ್ತು, ಹಿಂಗೆ ಮಾಡಿದ್ರೆ ನಿಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದಂಗೆ ನೀವು ಮಾಡಿ ಬಡಿಸ್ದಂಗೆ ಇದೆ. ಆಮೇಲೆ ನೆಕ್ಸ್ಟು ಅಷ್ಟೇ, ನೀರಾಗಿ ಕಲಿಸ್ಬೇಕು. ನೀರೇ ಹಾಕ್ಬೇಕಾ? ಮೊಟ್ಟೆ ಗಿಟ್ಟು ಹಾಕಲ್ವಾ? ಇಲ್ಲ. ಅಯ್ಯೋ, ನಾವು ಮೊಟ್ಟೆ ತಿನ್ನಲ್ಲ. ಹಾಕಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು, ಮೈದಾ, ಕಾರ್ನ್ಫ್ಲವರನ್ನು ಹಾಕಿ ಬ್ಯಾಟರ್ನ ತಯಾರು ಮಾಡ್ಕೊಳ್ತಾ ಇದ್ದಾರೆ ಅಲ್ವೇನ್ರಿ? ಇನ್ನೇನು ಮಾಡ್ತೀರಿ? ಎಣ್ಣೆ ಕರಿಬೇಕಾ ಇದನ್ನ? ಎಣ್ಣೆ ಕರಿಬೇಕು. ಒಂಚೂರು ಎಣ್ಣೆನೂ ಕಾಯಕ್ಕೆ ಇಟ್ಬಿಡಿ ಜೊತೆ. ಓಕೆ. ಇದು ಬೇಯ್ಲಿ ತಾಳಿ, ಇದೇ ಇಂಪಾರ್ಟೆಂಟು. ಇದು ಬೆಂದಾದ್ಮೇಲೆ ಅದಕ್ಕೆ ಹಾಕ್ತಿರಲ್ವಾ? ಅದು ಬೆಂದಿದೆ. ಬೆಂದಿದೆ, ಸಾಕಾ? ಸಾಕು. ಆಫ್ ಮಾಡೋಣ? ಹಾಕೊಳ್ಳೋದಾ? ಹಾಕಿ. ಚೂರು ಖಾರದ ಪುಡಿ ಹಾಕೋದು. ಏನು ಬೇಕು ಹೇಳಿ? ಖಾರದ ಪುಡಿ. ಖಾರದ ಪುಡಿ ಇದೆಯಲ್ಲ ಅಲ್ಲೇ ಹಾಕೊಳ್ಳಿ. ಹಾಕೊಂಡು ನೀರಿನಲ್ಲಿ ಬೇಯಿಸಿದಂಥ ಸುವರ್ಣಗೆಡ್ಡೆ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀವಿ. ಉಪ್ಪನ್ನು ಹಾಕಿರ್ತಕ್ಕಂಥ ಸುವರ್ಣಗಡ್ಡೆಯನ್ನು ಬೇಯಿಸ್ಕೊಂಡಾಗಿದೆ. ಸುವರ್ಣಗಡ್ಡೆಯ ಮಂಚೂರಿ. ಚೂರು ಖಾರದ ಪುಡಿ. ಅಚ್ಕಾರದ ಪುಡಿ. ಅಚ್ಕಾರ. ಏನೋ ಒಂಥರ ಅಂಟಂಟು ಬರ್ತಿದೆಯಲ್ಲ, ಏನದು? ಮೈದಾ ಮತ್ತೆ ಕಾರ್ನ್ಫ್ಲವರ್. ಅದ್ರದಾ? ಒಂದು ಹಾಕ್ಬೋದಾಯ್ತು, 2 ಹಾಕಿದ್ದೀರಾ? ಹಾಕಿ. ಹಾಕ್ಬೋದು, ಹಾಕಿ. ಅದಿದೆಯಾ? ನಿಧಾನ ಕೈಗೆ ಸಿಡಿಸ್ಕೊಂಡಿರಾ? ಇದು ಯಾರಿಗೆ ಇಷ್ಟ ನಿಮ್ಮಲ್ಲಿ ಸುವರ್ಣಗಡ್ಡೆಯ? ಮನೆಯವ್ರು ತಿಂತಾರೆ. ನಿಮ್ಮ ಮನೆಯವ್ರು ತಿಂತಾರೆ? ಪಾಪ ಎಲ್ಲ ತಿಂತಾರೆ ನಿಮ್ಮ ಮನೆಯವರು. ಇನ್ನೇನು ಮಾಡ್ತಾರೆ ಅವರು? ಅಡುಗೆ ಮಾಡೋಕೆ ಹೆಲ್ಪ್ ಮಾಡ್ತಾರಾ ರೀ? ನಿಮ್ಮ ಯಜಮಾನ್ರು ಅಡುಗೆ ಮಾಡೋಕೆ ಹೆಲ್ಪ್ ಮಾಡ್ತಾರಾ ಅಂದೆ? ಮಾಡ್ತಾರೆ. ಏನೋ ಯೋಚನೆ ಮಾಡ್ಕೊಂಡು ಹೇಳ್ತಾರೆ ಮಾಡ್ತಾರೆ ಅಂದನ? ಮಾಡ್ತಾರೇನಾ? ಮಾಡ್ತಾರೇನಾ? ಇಲ್ಲ, ಮಾಡ್ತಾರೆ. ಓಕೆ. ಸುವರ್ಣ ಗಡ್ಡೆಯ ಮಂಚೂರಿ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶಿಶಿರಾ ಅವ್ರು ಬಂದಿದ್ದಾರೆ. ಮಗಳಿಗೆ ಎಷ್ಟು ವರ್ಷ? 3 years. ಓಕೆ. ಇನ್ನ ಸ್ಕೂಲಿಗೆ ಸೇರಿಸಿಲ್ಲ? ಸೇರಿಸಿದ್ವಿ. ಈ ವರ್ಷ ಸೇರಿಸಿದ್ರಾ? ಇಲ್ಲ.
ಸಿನಿಮಾಗೆ ಹೋಗೋದು ಕಡಿಮೆನಾ? ಹೋಟೆಲ್ಗೆ ಅದು ಕಡಿಮೆ. ಹೋಗ್ತಿರ್ತೀವಿ ಯಾವ ಹೋಟ್ಲಿಗೆ ಹೋಗ್ತೀರಿ? ರಾಮಣ್ಣ ಮಿಲ್ಟ್ರಿ ಹೋಟ್ಲು? ವೆಜ್ಜಪ್ಪ ನಾವು. ಓ ಹೌದಾ, ಇವಾಗ ಹೇಳಿದ್ರು. ಮೈದಾ ಕಾರ್ನ್ಫ್ಲೋರ್ ಎರಡೂ ಹಾಕ್ಬಿಟ್ಟಿದ್ದೀರಿ, ಗಟ್ಟಿಗೆ ಅಂಟ್ಕೊಂಡ್ಬಿಟ್ಟಿರ್ತೀವಿ. ಇದನ್ನ ಬೇರೆ ಕೇಳ್ಬೇಕು ಇವಾಗ ನೀವು. ತಗೊಬೋಣ ಸಾಕಾ? ಸಾಕು. ಇನ್ನೂ ಸ್ವಲ್ಪ ಬೇಕಾ? ಇಲ್ಲ ಇಲ್ಲ ಆಗಿರುತ್ತೆ. ಆಗಿದೆ ಅಲ್ಲ, ಕಲರ್ ಚೇಂಜ್ ಆಗಿದೆ. ಇದು ಬಿಡಿಸ್ಕೋಬೇಕು ಇವಾಗ ನೀವು ತಿರ್ಗಾ ಬಿಸಿ ಬಿಸಿನಲ್ಲೇ. ಏನಿಲ್ಲ ಬಿಟ್ಕೊಳ್ಳೋದು. ಕಲ್ಲಾದಂಗೆ ಆಗಿದೆಯಲ್ರಿ ಇದು ರೀ. ಇವೆಲ್ಲ ಅಲ್ಲಿಗೆ ಮುರಿದೋಗಲ್ಲ ಹಾಕ್ತೀವಲ್ಲ ಸರ್, ತಿಂದ್ರೆ. ಇವು ಮೆತ್ತಗಾಗುತ್ತೆ, ಹಾ? ಸಾಫ್ಟ್ ಆಗುತ್ತೆ. ಏನು ಸಾಫ್ಟ್ ಆಗುತ್ತೋ ಗೊತ್ತಿಲ್ಲ. ಓಕೆ, ಸ್ವಲ್ಪ ಎಣ್ಣೆ ಹಾಕಿ. ಸ್ವಲ್ಪ ಎಣ್ಣೆನಾ? ಸ್ವಲ್ಪ ಎಣ್ಣೆ ಸಾಕು. ಸಾಕಾ? ಸ್ವಲ್ಪ ಎಣ್ಣೆ. ಎಸ್ ಮೇಡಮ್. ಆಮೇಲೆ ಈರುಳ್ಳಿ, ಎಸ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಸ್ಪೂನು. ಎಸ್ ಮೇಡಮ್. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡುವಂಥದ್ದು. ಓಕೆ. ಬೆಳ್ಳುಳ್ಳಿ. ಎಸ್ ಮೇಡಮ್. ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು. ಆಮೇಲೆ ಕ್ಯಾಪ್ಸಿಕಮ್. ದಪ್ಪ ಮೆಣಸಿನಕಾಯಿ. ಓಕೆ. ಸೋಯಾ ಸಾಸು. ಸೋಯಾ ಸಾಸ್ ಹಾಕಿ. ಸೋಯಾ ಸಾಸು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ದಪ್ಪ ಮೆಣಸಿನಕಾಯಿ, ಈರುಳ್ಳಿ. ಎಸ್ ಮೇಡಮ್. ಚಿಲ್ಲಿ ಸಾಸು. ಗ್ರೀನ್ ಚಿಲ್ಲಿ ಸಾಸ್. ಆಮೇಲೆ ಟೊಮೊಟೊ ಸಾಸ್. ಗ್ರೀನ್ ಚಿಲ್ಲಿ ಸಾಸು, ಟೊಮೆಟೊ ಸಾಸು. ಯಾವುದೇ ಮಂಚೂರಿ ಮಾಡಬೇಕಂದ್ರೆ ಇವೆರಡು ಸಾಸ್ಗಳು ತುಂಬ ಇಂಪಾರ್ಟೆಂಟು. ಬಿಡಿಸ್ಕೊಳ್ಳಿ ಇವೆಲ್ಲ. ಹಾಕೊಳ್ಳಿ. ಎಣ್ಣೆಯಲ್ಲಿ ಫಸ್ಟು ನೀರಲ್ಲಿ ಬೇಯಿಸ್ಕೊಂಡು ಎಣ್ಣೆಯಲ್ಲಿ ಕರೆದಂಥ ಸುವರ್ಣ ಗಡ್ಡೆ ಹಾಕೊಳ್ಳಿ ಮೇಡಮ್. ಬೇಬಿ ಕಾಣ್ತಾ ಇದೆ, ಇದು ನಮ್ಮ ಪನ್ನೀರ್ ಥರ ಕಾಣ್ತಾ ಇದೆ, ಆದರೆ ಪನ್ನೀರ್ ಅಲ್ಲ ಇದು. ಆಯ್ತು. ಆಗೋಯ್ತಾ? ಹಾಗೆ. ಏನಾರ ಮಾಡ್ರಿ ಇದಕ್ಕೆ, ಏನು ಮಾಡೋದಲ್ವಾ? ಆಗೋಯ್ತಾ? ಇಷ್ಟೇನ ಕತೆ ಇರೋದು? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಸುವರ್ಣಗಡ್ಡೆಯ ಮಂಜೂರಿ. ಸುವರ್ಣಗಡ್ಡೆಯ ಮಂಜೂರಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುವರ್ಣ ಗಡ್ಡೆಯ ಮಂಚೂರಿಯನ್ನ ಮಾಡಿದ್ದಾರೆ. ಸ್ವಲ್ಪ ಯಾಕೋ ವಾಯ್ಸ್ ಬರ್ತಾ ಇಲ್ಲ ಅವ್ರಿಗೆ, ಆದರೂ ಒಳ್ಳೆ ಒಂದು ಸುವರ್ಣ ಗಡ್ಡೆಯ ಮಂಚೂರಿಯನ್ ಮಾಡಿದ್ದಾರೆ. ಫಸ್ಟು ನೋಡೋಣ, ಚೆನ್ನಾಗಿದ್ರೆ ನಿಮ್ಗೆ ಹೇಳೋಣ. ಬನ್ನಿ ನೋಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಶಿರ ಅವರು ಬಂದಿದ್ದಾರೆ. ಏನು ಮಗಳ ಹೆಸರು? ಜ್ಞಾನವಿ. 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 ಓಕೆ, ಜ್ಞಾನವಿ ಹಾಯ್. ಹಾಯ್ ಮಾಡು. ಇವತ್ತು ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ರೀ. ಸುಮ್ಮನೆ ಹೇಳ್ಬೇಡಿ. ಏ ಸುಮ್ಮನೆ ಹೆಂಗೆ ಹೇಳೋಕ್ಕಾಗುತ್ತೆ ಚೆನ್ನಾಗಿದೆ ಅಂತ? ಚೆನ್ನಾಗಿದೆ. ಗೊತ್ತಾಗಲ್ಲ ಸುವರ್ಣಗಡ್ಡೆ ಅಂತ. ಆಲೂಗಡ್ಡೆ ಅನ್ಸುತ್ತೆ. ಫಸ್ಟ್ ಏನು ಮಾಡಿದ್ದಾರೆ ಅಂದರೆ, ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ನಿಮ್ಗೆ ಹಸಿ ವಾಸನೆ ಹೊಟ್ಟೋಗಿರುತ್ತೆ, ಜೊತೆಗೆ ಚೆನ್ನಾಗಿ ಕುಕ್ ಆಗಿರುತ್ತೆ. ಕುಕ್ ಆದ್ಮೇಲೆ ತಿರ್ಗಾ ನಾವು ಫ್ರೈ ಮಾಡಿರೋದ್ರಿಂದ ಒಳ್ಳೆ ಟೇಸ್ಟ್ ಬಂದಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುವರ್ಣಗಡ್ಡೆಯ ಮಂಚೂರಿಯನ್ನ ಶಿಶಿರವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಮಂಚೂರಿ ಮಾಡ್ಕೊಳ್ಳಿ. ಸುವರ್ಣಗೆಡ್ಡೆ ಮಂಚೂರಿ ಮಾಡುವ ವಿಧಾನ. ಮೊದಲು ನೀರಿಗೆ ಸುವರ್ಣಗೆಡ್ಡೆ, ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಗರಂ ಮಸಾಲ, ಉಪ್ಪು, ನೀರು ಹಾಕಿ ಕಲಸಿ ಬೇಯಿಸಿದ ಸುವರ್ಣಗೆಡ್ಡೆ, ಅಚ್ಚಖಾರದ ಪುಡಿ ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಕರಿದ ಸುವರ್ಣಗೆಡ್ಡೆ, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿದರೆ ಸುವರ್ಣಗೆಡ್ಡೆ ಮಂಚೂರಿ ತಿನ್ನಲು ರೆಡಿ. ಒಳ್ಳೆ ಒಂದು ಸುವರ್ಣಗಡ್ಡೆಯ ಮಂಚೂರಿ. ಯಾಕಂದರೆ ಸುವರ್ಣಗಡ್ಡೆ ಇವೆಲ್ಲ ಕೆಲವೇ ಜನ ಕೆಲವು ಸಂದರ್ಭಗಳಲ್ಲಿ ಮಾತ್ರನೇ ಯೂಸ್ ಮಾಡ್ತಾರೆ. ಯಾವಾಗಲೂ ಅದೇ ಪನ್ನೀರು, ಅದೇ ಮಶ್ರೂಮು, ಅದೇನೇ ಬೇಬಿಕಾರ್ನ್ ಇದನ್ನೇ ಯೂಸ್ ಮಾಡ್ತಿರ್ತೀವಿ. ಬಟ್ ಸುವರ್ಣಗಡ್ಡೆಯಲ್ಲಿ ಮಾಡಿರೋದು ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಶಿಶಿರವರೇ. ಥ್ಯಾಂಕ್ ಯು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಒಳ್ಳೆ ಅಡುಗೆ ಮಾಡಿದ್ದೀರಾ. ನಿಮಗೆ ITC ಅವರ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ. ಒಗಂಡಬಿ ಭಾಗ 5 ಅಡುಗೆಯಲ್ಲಿ ಆರೋಗ್ಯ ನಿಮಗೇನೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನಿಸ್ತು? ಒಳ್ಳೊಳ್ಳೆ ಅಡುಗೆಗಳು, ಒಳ್ಳೊಳ್ಳೆ ರುಚಿಗಳು, ಒಳ್ಳೊಳ್ಳೆ ಕೈ ರುಚಿಗಳು, ಒಳ್ಳೆ ಚೆಫ್ಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಅಡುಗೆ ಮಾಡಿ ತೋರಿಸಿದರೆ ತಿಂದು ನಾವು ಕೂಡ ರುಚಿಯಾಗಿದೆ ಅಂತ ಹೇಳಿದ್ದೀವಿ. ನಿಮಗೂ ಅಡುಗೆ ಮಾಡಬೇಕು ಅನ್ನಿಸ್ತಾ ಇದೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ಕೊಂಡಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕರೆಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮೊದಲು ನಮ್ಮ ಒಗಂಡಬಿ ಭಾಗ 4 ಭಾಗ 5 ರೆಸಿಪಿ ಪುಸ್ತಕ, ಸಿಕ್ಕಾಪಟ್ಟೆ ಸಖತ್ತಾಗಿರೋ ರೆಸಿಪಿ ಪುಸ್ತಕಗಳು, ಒಂದು ನಾನ್ ವೆಜ್ ರೆಸಿಪಿ ಪುಸ್ತಕ, ಒಂದು ಆರೋಗ್ಯದ ರೆಸಿಪಿ ಪುಸ್ತಕ ಎಲ್ಲ ಕಡೆ ಸಿಕ್ಕಿದೆ. ತಗೊಳ್ಳಿ, ಓದ್ಕೊಳ್ಳಿ, ಚೆನ್ನಾಗಿ ಅಡುಗೆ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.